ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವ ಅನುಬಂಧ ಶ್ರೀ ವಾಸುದೇವಾನಂದ ಸರಸ್ವತಿ ಮಹಾರಾಜ್ ಟೇಂಬೆ ಸ್ವಾಮಿ. ಶ್ರೀ ಕ್ಷೇತ್ರ ಕುರುವಪುರವು ಪುರಾಣ ಕಾಲದಿಂದಲೂ ಪ್ರಶಸ್ತವಾದ ತಪೋಭೂಮಿಯಾಗಿದೆ. ನಂತರ ಶ್ರೀಪಾದ ಶ್ರೀವಲ್ಲಭರ ತಪೋಶಕ್ತಿಯಿಂದ ಪ್ರಜಾಬಾಹುಲ್ಯಕ್ಕೆ ತಿಳಿಸಲ್ಪಟ್ಟಿದೆ. ಎಷ್ಟೋ ಮಂದಿ ಪುಣ್ಯಪುರುಷರು ಕಷ್ಟ ನಷ್ಟಗಳಿಗೆ ಸಹಿಸಿದಂತಹ ಭಾಗ್ಯಶಾಲಿಗಳು ಈ ಪುಣ್ಯ ಭೂಮಿಯನ್ನು ದರ್ಶಿಸಿ ಅಲ್ಲಿಯೇ ಅವರ ಸಾಧನೆಗಳನ್ನು ಕೊನೆಗಾಣಿಸಿದರು. ಅಂತಹವರಲ್ಲಿ ಪರಮಹಂಸ ಶ್ರೀ ವಾಸುದೇವಾನಂದ ಸರಸ್ವತಿ ಸ್ವಾಮಿಯವರು ಒಂದು ಚಾತುರ್ಮಾಸ್ಯ ವ್ರತವನ್ನು ಅಲ್ಲಿಯೇ ಆಚರಿಸಿದರೆಂದು ಅವರ ಚರಿತ್ರೆಯಿಂದ ನಮಗೆ ತಿಳಿದಿದೆ. ಅವರು ಕುರುವಪುರಕ್ಕೆ ಹೋಗುವಾಗ ಶ್ರೀಪಾದ ಸ್ವಾಮಿಯವರು ಹೇಗೆ ತಮ್ಮ ಯಾತ್ರೆಯಲ್ಲಿ ಭೀಮಾ ಕೃಷ್ಣಾ ನದಿಗಳ ಸಂಗಮ ಸ್ಥಾನವಾದ ನಿವೃತ್ತಿ ಸಂಗಮದಲ್ಲಿ ಸ್ನಾನವನ್ನು ಆಚರಿಸಿದರೋ ಅದೇ ರೀತಿ ನಿವೃತ್ತಿ ಸಂಗಮವನ್ನು ಸೇರಿ ಶ್ರೀಪಾದರನ್ನು ಸ್ಮರಿಸಿ ಸ್ತುತಿಸಿ ಸ್ನಾನವನ್ನು ಮಾಡಿದರು. ನಂತರ ರಾಯಚೂರು ಜಿಲ್ಲೆಯಲ್ಲಿನ ಆತ್ಕೂರು ಗ್ರಾಮವನ್ನು ಸೇರಿ ಅಲ್ಲಿಂದ ಕೃಷ್ಣಾ ನದಿಯನ್ನು ದಾಟಿ ಕುರುವಪುರವನ್ನು ತಲುಪಿದರು. ಅವರಿಗೆ ಕುರುವಪುರದ ಪವಿತ್ರತೆಯು ತಿಳಿದಿರುವುದೇ. ಅವರೇ ದತ್ತಾದೇಶದಿಂದ ಸಂಸ್ಕೃತದಲ್ಲಿ ಶ್ರೀ ಗುರುಚರಿತ್ರೆಯನ್ನು ರಚಿಸಿದ್ದರು. ಶ್ರೀ ದತ್ತ ಸ್ವಾಮಿಯವರೊಂದಿಗೆ ಸಂಭಾಷಿಸುತ್ತಿದ್ದ ಪುಣ್ಯ ಪುರುಷರು. ಅದರಲ್ಲಿನ ಘಟನೆಗಳೆಲ್ಲವೂ ಅವರಿಂದ ದರ್ಶಿಸಲ್ಪಟ್ಟು ಬರೆಯಲ್ಪಟ್ಟಿರುವುದೇ. ಅದಕ್ಕಾಗಿಯೇ ದತ್ತ ಭಕ್ತರೆಲ್ಲರಿಗೂ ಅವರ ಸಂಸ್ಕೃತದ ಶ್ರೀ ಗುರುಚರಿತ್ರೆಯೇ ಪ್ರಾಮಾಣಿಕವಾಗಿದೆ. ಶ್ರೀ ಟೇಂಬೆ ಸ್ವಾಮಿಯವರು ತಮ್ಮ 21ನೆಯ ಚಾತುರ್ಮಾಸ್ಯ ವ್ರತ ದೀಕ್ಷೆಯನ್ನು ನಿರ್ವಹಿಸುವುದಕ್ಕಾಗಿ ಆಷಾಢ ಶುದ್ಧ ದಶಮಿಗೆ ಅಲ್ಲಿಗೆ ಸೇರಿಕೊಂಡರು. ಅಲ್ಲಿರುವ ಸ್ಥಿತಿಗತಿಗಳನ್ನು ಪರಿಸರಗಳನ್ನು ಗಮನಿಸಿ ನೋಡಿದರು. ಬಂದ ಕೂಡಲೇ ಕೃಷ್ಣವೇಣಿ ಮಾತೆಗೆ ನಮಸ್ಕರಿಸಿದರು. ಸ್ನಾನವಾದ ಕೂಡಲೇ ಶ್ರೀಪಾದರನ್ನು ಸ್ತುತಿಸಿ ವಂದನೆಗಳನ್ನು ಮಾಡಿದರು. ಅಲ್ಲಿ ಶ್ರೀಪಾದ ಶ್ರೀವಲ್ಲಭರು ಕುಳಿತು ತಪಸ್ಸನ್ನಾಚರಿಸಿದ ಶಿಲೆಯನ್ನು ಅತಿ ಪವಿತ್ರವಾಗಿ ಭಾವಿಸಿ ಆ ಪ್ರದೇಶದಲ್ಲಿಯೇ ಮಂದಿರ ನಿರ್ಮಾಣವನ್ನು ಮಾಡಲ್ಪಟ್ಟಿದೆ. ಆ ಶಿಲೆಯ ಮೇಲೆ ಸಾಕ್ಷಾತ್ತಾಗಿ ಶ್ರೀಪಾದ ಸ್ವಾಮಿಯವರು ಕುಳಿತಿರುವಂತೆ ಭಾವಿಸಿ ಭಕ್ತರು ಪೂಜಿಸುತ್ತಿರುತ್ತಾರೆ. ಗಮನಿಸಿ, ಶ್ರೀಪಾದ ಶ್ರೀವಲ್ಲಭರು ಕೃಷ್ಣಾ ಭೀಮಾ ನದಿಗಳ ಸಂಗಮಕ್ಕೆ ನಿವೃತ್ತಿ ಸಂಗಮ ಎಂದು ನಾಮಕರಣವನ್ನು ಮಾಡಿದ್ದಾರೆ. ಸಾಧು ಮಹಾತ್ಮರನೇಕರು ಅಲ್ಲಿ ಸ್ನಾನವನ್ನು ಮಾಡಿರುವರು. ಅದಕ್ಕೆ ಆ ಪವಿತ್ರ ಪುಣ್ಯಪ್ರದವಾದ ಸಂಗಮ ಸ್ಥಾನದಲ್ಲಿ ಶ್ರೀಪಾದ ಸ್ವಾಮಿಯವರ ಪ್ರೇರಣೆಯೊಂದಿಗೆ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜರು ದತ್ತ ಭೀಮೇಶ್ವರಾಲಯವನ್ನು ನಿರ್ಮಿಸಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಮುಂದಿನ ಕೆಲಸವು ಪ್ರಗತಿಯಲ್ಲಿದೆ. ಶ್ರೀ ಕ್ಷೇತ್ರವು ಮಕ್ತಲ್ನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿಯೂ ಕೃಷ್ಣಾ ರೈಲು ನಿಲ್ದಾಣದಿಂದ 8 ಕಿಲೋಮೀಟರ್ ದೂರದಲ್ಲಿಯೂ ಇದೆ. ಸಾಧಕರಿಗೂ ಮಹಾತ್ಮರಿಗೂ ಇನ್ನೂ ಅನೇಕರಿಗೆ ಆ ವಿಧವಾಗಿ ಶ್ರೀಪಾದರ ದರ್ಶನಗಳು ಅಂದು ಇಂದೂ ಸಹ ಲಭಿಸುತ್ತಿವೆ. ಆ ದಿನ ಶ್ರೀ ಟೇಂಬೆ ಸ್ವಾಮಿಯವರು ಅಲ್ಲಿನ ಬ್ರಾಹ್ಮಣರ ಮನೆಯಲ್ಲಿ ಭಿಕ್ಷೆಯನ್ನು ಮಾಡಿದರು. ಮರುದಿನವೂ ಏಕಾದಶಿ ಉಪವಾಸವನ್ನು ಮಾಡಿದರು. ಅವರಿಗೆ ಆ ದಿನವೇ ಕನಸಿನಲ್ಲಿ ಕೃಷ್ಣಾ ನದಿ ಮಾತೆಯು ಒಂದು ಸ್ತ್ರೀ ರೂಪದಿಂದ ದರ್ಶನವನ್ನು ಕೊಟ್ಟು ನನಗೆ ಕೋಸಂಬರಿಯನ್ನು ಕೊಡು ಎಂದು ಅವರು ಅದನ್ನು ಗ್ರಹಿಸಿ ಆಕೆಯ ಹಸಿವೆಯನ್ನು ತೀರಿಸಬೇಕೆಂದು ನಿಶ್ಚಯಿಸಿಕೊಂಡರು. ಅವರು ಅಲ್ಲಿ ಚಾತುರ್ಮಾಸ್ಯವನ್ನು ಮಾಡುತ್ತಿದ್ದ ವಿಷಯವು ರಾಯಚೂರಿನಿಂದ ಆಗಾಗ ಬರುತ್ತಿದ್ದ ಭಕ್ತರಿಗೆ ತಿಳಿದು ಜನಸಮೂಹವು ಬಂದು ಕುರುವಪುರದಲ್ಲಿ ಗುರುಪೂರ್ಣಿಮೆಯ ಹಬ್ಬವನ್ನು ಘನವಾಗಿ ನಿರ್ವಹಿಸಿ ಅನ್ನದಾನವನ್ನು ಮಾಡಲು ಎಲ್ಲ ಏರ್ಪಾಟುಗಳನ್ನೂ ಮಾಡಿದರು. ಆ ದಿನದಂದು ಶ್ರೀ ಟೇಂಬೆ ಸ್ವಾಮಿಯವರು
ಸಾಯಂಕಾಲದಲ್ಲಿ ಕೋಸಂಬರಿಯನ್ನು ಕೃಷ್ಣ ಮಾತೆಗೆ ನಿವೇದಿಸಿ ಪ್ರಸಾದವನ್ನು ಎಲ್ಲರಿಗೂ ಹಂಚಿದರು. ಕೃಷ್ಣ ಮಾತೆಯು ಆತನಿಗೆ ಶೂದ್ರ ರೂಪದಲ್ಲಿ ದರ್ಶನವನ್ನು ಕೊಟ್ಟಿದ್ದರಿಂದ ಎಷ್ಟೋ ಮಂದಿ ಶೂದ್ರ ಸ್ತ್ರೀಯರಿಗೆ ನೂತನ ವಸ್ತ್ರಗಳನ್ನು ಬಹುಕರಿಸಿ ಒಡಲನ್ನು ತುಂಬಿಸಿದರು. ಅವರೆಲ್ಲರೂ ತುಂಬ ತೃಪ್ತಿಪಟ್ಟು ಮನೆಗಳಿಗೆ ಹೋದರು. ಅಲ್ಲಿರುವ ಒಂದು ಗುಹೆಯಲ್ಲಿ ಒಂದು ಸರ್ಪವು ವಾಸಿಸುತ್ತಿತ್ತು. ಆ ಸ್ವಾಮಿಗಳು ಆ ಸರ್ಪವನ್ನು ಪ್ರಾರ್ಥಿಸಿ ಆ ಗುಹೆಯನ್ನು ತನ್ನ ಧ್ಯಾನಕ್ಕಾಗಿ ಬಿಟ್ಟುಕೊಡಬೇಕೆಂದು ಕೋರಿದರು. ಆ ಸರ್ಪರಾಜನು ಹಾಗೆಯೇ ದೂರವಾಗಿ ಹೋಗಿ ಪ್ರತಿದಿನವೂ ಬಂದು ಅವರ ದರ್ಶನವನ್ನು ಮಾಡಿಕೊಳ್ಳುತ್ತಿತ್ತು. ಒಂದು ದಿನ ಅವರು ಮರದ ಕೆಳಗೆ ಸಮಾಧಿ ಸ್ಥಿತಿಯಲ್ಲಿದ್ದರು. ಆಗ ಅವರ ಮೇಲೆ ಮರದ ಮೇಲಿಂದ ಸತ್ತು ಹೋಗಿರುವ ಪಕ್ಷಿಯ ಮೊಟ್ಟೆಗಳು, ಅವುಗಳ ಮಲವು ಬಿದ್ದಿತು. ಸ್ವಾಮಿಗಳು ಅಸಹ್ಯದಿಂದ ತಮ್ಮ ಮೈ ಮೇಲೆ ಬಿದ್ದಿದ್ದವುಗಳನ್ನು ತೆಗೆದುಹಾಕಿ ನದಿಯಲ್ಲಿ ಸ್ನಾನವನ್ನು ಮಾಡಲು ಹೋಗುತ್ತಿದ್ದಾಗ ದತ್ತ ಪ್ರಭುಗಳು ಒಂದೇ ಸಲಕ್ಕೆ, ನಿನಗಿಷ್ಟು ಅಸಹ್ಯವಾದರೆ ನಿತ್ಯವೂ ನನ್ನ ಮೇಲೆ ಬೀಳುತ್ತಿರುವ ಈ ಮಲಿನ ಪದಾರ್ಥಗಳ ಬಗ್ಗೆ ಏನು ಹೇಳುವೆ? ನನ್ನ ಬಾಧೆಯು ನಿನಗೆ ಅರ್ಥವಾಗಬೇಕೆಂದೇ ಹೀಗೆ ಮಾಡಿದೆನು ಎಂದು ಎಚ್ಚರಿಸಿದರು. ಮರುದಿನ ಉದಯವೇ ಸ್ವಾಮಿಯವರು ಗರ್ಭಗುಡಿಯೊಳಗೆ ಹೋಗಿ ನೋಡಿದಾಗ ಅಲ್ಲಿ ಸತ್ತು ಬಿದ್ದಿದ್ದ ಪಕ್ಷಿಗಳ ಕಳೇಬರಗಳು ಕಾಣಿಸಿದವು. ಆ ದೇವಾಲಯಕ್ಕೆ ದೊಡ್ಡ ದೊಡ್ಡ ಕಲ್ಲುಗಳ ಮಧ್ಯೆ ಸಂದುಗೊಂದಿಗಳಿರುವುದರಿಂದ ಅನೇಕವಾದ ಕ್ರಿಮಿಕೀಟಗಳು, ಗುಬ್ಬಚ್ಚಿಗಳು, ಬಾವಲಿಗಳು ವಾಸವಾಗಿದ್ದವು. ಅದನ್ನು ನೋಡಿ ಸ್ವಾಮಿಯವರು ಕೆಲವರನ್ನು ಪ್ರೇರೇಪಿಸಿ ಆ ಸಂದುಗೊಂದಿಗಳನ್ನು ತುಂಬಿಸಿ ಸರಿಪಡಿಸಿದರು. ನಂತರ ಭಕ್ತರೆಲ್ಲರೂ ಸೇರಿ ಒಳ್ಳೆಯ ಗೋಪುರ ನಿರ್ಮಾಣವನ್ನು ಮಾಡಿಸಿದರು. ಸ್ವಾಮಿಯವರೊಂದಿಗೆ ಶಿಷ್ಯರಾದ ಗಾಂಡಾಬುವ ಎಂಬುವವರು ಕೂಡ ಇದ್ದರು. ಸ್ವಾಮಿಯವರು ದೇವಾಲಯದ ಒಳಗಿರುವ ತಮ್ಮ ಪಾದಗಳಿಗೆ ಯಾರೂ ನಮಸ್ಕರಿಸಬಾರದೆಂದು, ತಮಗೆ ಪೂಜೆಯಾಗಲಿ ಆರತಿಯಾಗಲಿ ಮಾಡಬಾರದೆಂದು ಶಾಸಿಸಿದರು. ರಾಯಚೂರಿನಿಂದ ಒಬ್ಬ ಭಕ್ತನು ತನ್ನ ಕುಟುಂಬದೊಂದಿಗೆ ಕುರುವಪುರಕ್ಕೆ ಪ್ರಯಾಣವಾಗಿ ಶ್ರೀ ಟೇಂಬೆ ಸ್ವಾಮಿಯವರ ಮತ್ತು ಶ್ರೀಪಾದರ ದರ್ಶನಾಭಿಲಾಷೆಯಿಂದ ಪ್ರಯಾಣಿಸುತ್ತಿರಲು ದೋಣಿಯು ಪ್ರಮಾದದಲ್ಲಿ ಸಿಕ್ಕಿಕೊಂಡಾಗ ಎಲ್ಲರೂ ಶ್ರೀಪಾದರ ಸ್ಮರಣೆಯನ್ನು ಮಾಡಲು ಪ್ರಾರಂಭಿಸಿದರು. ಭಗವದನುಗ್ರಹದಿಂದ ಸೋರೆಕಾಯಿಗಳನ್ನು ಕಟ್ಟಿದ ಮಂಚಗಳ ಮೇಲೆ ತೇಲುತ್ತಾ ದಡವನ್ನು ತಲುಪಿದರು. ಶ್ರೀ ಸ್ವಾಮಿಯವರಿಗೆ ವಿಷಯವನ್ನು ತಿಳಿಸಿದರು. ಟೇಂಬೆ ಸ್ವಾಮಿಯವರ ಭಕ್ತರಾದ ಇಂಡೋರ್ ಮಹಾರಾಣಿ ಮತ್ತು ಶ್ರೀಮತಿ ಇಂದಿರಾಬಾಯಿ ಹೋಲ್ಕರ್ ರವರು ಕುರುವಪುರದಲ್ಲಿ ರಾಜಗೋಪುರವನ್ನು ನಿರ್ಮಿಸಿ ಚೌಗಾಡ ಎಂಬ ವಾದ್ಯಗಳನ್ನು ಏರ್ಪಡಿಸಿದರು. ನಾವಿಕರು ಕುರುವಪುರಕ್ಕೆ ಬರುವ ಭಕ್ತರಿಂದ ಹೆಚ್ಚಿನ ಹಣವನ್ನು ವಸೂಲು ಮಾಡುತ್ತಿರುವಂತೆ ತಿಳಿದು ಸ್ವಾಮಿಯವರು ಅವರಿಗೆ ಶ್ರೀಪಾದರ ಅನುಗ್ರಹ ಉಂಟಾಗಬೇಕಾದರೆ ಭಕ್ತರಿಗೆ ಸಹಾಯವನ್ನು ಮಾಡಬೇಕೇ ಹೊರತು ಅವರನ್ನು ಪೀಡಿಸಬಾರದೆಂದು ಬುದ್ಧಿಯನ್ನು ಹೇಳಿದರು. ಕುರುವಪುರದ ಪ್ರಾಶಸ್ತ್ಯವನ್ನು ವಿವರಿಸಿ ಶ್ರೀಪಾದರ ಅನುಗ್ರಹ ವಿಶೇಷಗಳನ್ನು ಎಲ್ಲರೂ ಹೊಂದುವುದಕ್ಕಾಗಿ ಎಷ್ಟೋ ಶ್ರಮಿಸಿದರು. ಭಕ್ತರೆಲ್ಲರೂ ಶ್ರೀ ಟೇಂಬೆ ಸ್ವಾಮಿಯವರ ಸಾಂಗತ್ಯದಲ್ಲಿ ಅಪರಿಮಿತ ಆನಂದವನ್ನು ಹೊಂದಿದರು. ಸ್ವಾಮಿಗಳು ಇರುವಾಗಲೇ ಭೀಮಭಟ್ಟರು, ಅವರ ಮಗ ಕೇಶವ ಭಟ್ಟರು ಪೂಜಾರಿಗಳಾಗಿದ್ದರು. ಕೇಶವ ಭಟ್ಟರಿಗೆ ಶ್ರೀಪಾದ ಭಟ್ಟ ಮತ್ತು ವಾಸುದೇವ ಭಟ್ಟ ಎಂಬಿಬ್ಬರು ಪುತ್ರರು ಪೂಜಾರಿಗಳಾದರು. ಶ್ರೀಪಾದ ಭಟ್ಟರಿಗೆ ಇಬ್ಬರು ಪುತ್ರರು, ರವೀಂದ್ರ ಭಟ್ಟ ಮತ್ತು ರಾಜೇಂದ್ರ ಭಟ್ಟ. ವಾಸುದೇವ ಭಟ್ಟರ ಇಬ್ಬರು ಪುತ್ರರಾದ ಮಂಜುನಾಥ ಭಟ್ಟ ಮತ್ತು ಅವಧೂತ ಭಟ್ಟ ಎಂಬುವವರು ಈಗ ಪೂಜೆಗಳನ್ನು ಮಾಡುತ್ತಾ ಕುರುವಪುರ ಕ್ಷೇತ್ರಾಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಶ್ರೀಪಾದ ಸ್ವಾಮಿಯವರ ಆಶೀರ್ವಾದದಿಂದ ಎಲ್ಲರೂ ಶುಭಗಳನ್ನು ಹೊಂದಿದ್ದಾರೆ. ಶ್ರೀಧರ ಮಹಾರಾಜ್ ಶ್ರೀ ದತ್ತಾವತಾರಿಗಳಾದ
ಶ್ರೀ ಶ್ರೀಧರ ಮಹಾರಾಜರು ಸಜ್ಜನಗಡದಿಂದ ಸರಾಸರಿ ಕುರುವಪುರಕ್ಕೆ ಬಂದು ಸ್ವಲ್ಪ ಕಾಲ ಏಕಾಂತವಾಸವನ್ನು ಮಾಡಬೇಕೆಂದು ನಿರ್ಣಯಿಸಿಕೊಂಡರು. ಹೀಗೆ ಹೊರಟು ಬರುವಾಗ ಶ್ರೀಪಾದ ಶ್ರೀವಲ್ಲಭರ ಹಾಗೆಯೇ ನಿವೃತ್ತಿ ಸಂಗಮವನ್ನು ಸೇರಿ ಶ್ರೀಪಾದರನ್ನು ಸ್ತುತಿಸಿ ಮಾನಸಿಕವಾಗಿ ದರ್ಶಿಸಿ, ಓ ದೇವಾಧಿದೇವನೇ, ನೀನು ನಡೆದ ಮಾರ್ಗವನ್ನೇ ಅನುಸರಿಸಲು ಬೇಕಾದ ಚಿತ್ತಸ್ಥೈರ್ಯವನ್ನು ಅನುಗ್ರಹಿಸು. ನೀನು ಗುರುಗಳಿಗೆಲ್ಲ ಗುರುವು, ಗುರುತರನು, ಗುರುಗಮ್ಯನು. ನಿನ್ನ ಹೆಜ್ಜೆಯ ಗುರುತುಗಳಲ್ಲಿ ನಮ್ಮನ್ನು ನಡೆಸು ಎಂದು ಪ್ರಾರ್ಥಿಸಿದರು. ನಂತರ ಕೃಷ್ಣವೇಣಿ ಮಾತೆಯನ್ನು ಮತ್ತು ಭೀಮೇಶ್ವರನನ್ನು ಸ್ತುತಿಸಿ ಸ್ನಾನವನ್ನು ಮಾಡಿ ತಮ್ಮ ಅನುಷ್ಠಾನವನ್ನು ಮಾಡಿಕೊಂಡರು. ತಮ್ಮ ಜೊತೆಗಿದ್ದ ದತ್ತಭುವಾನೊಂದಿಗೆ ಕುರುವಪುರವನ್ನು ಸೇರಿಕೊಂಡರು. ಅಲ್ಲಿಗೆ ಸೇರಿದೊಡನೆಯೇ ಶ್ರೀಪಾದರ ದಿವ್ಯ ತಪಃ ಪ್ರಭಾವದಿಂದ ದಿವ್ಯಾನುಭೂತಿಯುಂಟಾಗಿ ಹೃದಯವು ಉಕ್ಕಿ ಬರಲು ಪಾರವಶ್ಯದಿಂದ ಶ್ರೀಪಾದರನ್ನು ಹೀಗೆ ಸ್ತುತಿಸಿದರು. ಹೇ ದತ್ತಾತ್ರೇಯನೇ, ನೀನು ಆದಿಮಧ್ಯಾಂತರಹಿತನು, ಬಂಧಗಳಿಲ್ಲದವನು, ಸಹಜವಾಗಿಯೇ ನಿರ್ಮಲನು, ಶುದ್ಧ ಬುದ್ಧ ಜ್ಞಾನ ಸ್ವರೂಪನು, ಸರ್ವ ಸಾಕ್ಷಿಯು. ನಿನ್ನನ್ನಾಶ್ರಯಿಸಿಯೇ ಸಮಸ್ತ ಸೃಷ್ಟಿ ಇರುವುದು. ನಿನಗೆ ಆಧಾರವಾಗಲಿ ಆಶ್ರಯವಾಗಲಿ ಇಲ್ಲ. ಶೂನ್ಯದೊಳಗೂ ಶೂನ್ಯದ ಹೊರಗೂ ನೀನೇ ಇರುವೆ. ಈ ಕಲಿಯುಗದ ದೀನ ಜನೋದ್ಧಾರವೇ ನಿನ್ನ ಧ್ಯೇಯವಾಗಿಟ್ಟುಕೊಂಡು ಇಳಿದು ಬಂದಿರುವೆ. ನಮ್ಮ ಜೀವನ ನೌಕೆಯನ್ನು ಅದೇ ಮಾರ್ಗದಲ್ಲಿ ನಡೆಸುವುದಕ್ಕೆ ನೀನೇ ಚುಕ್ಕಾಣಿ ಎಂದು ನಂಬಿದ್ದೇವೆ. ನಿನ್ನ ಪಾದ ಸನ್ನಿಧಿಯಲ್ಲಿ ನಮಗೆ ಶಾಂತಿಯು ಲಭಿಸುವುದೆಂದು ಬಂದಿದ್ದೇವೆ. ದೇವದೇವನೇ, ನಿನಗೆ ಮನಬಂದಂತೆ ನಡೆಸು ಎಂದು ಸ್ತುತಿಸಿ ನಿತ್ಯಾರಾಧನೆಯ ಕಾರ್ಯಕ್ರಮದಲ್ಲಿ ನಿಮಗ್ನರಾದರು. ಶ್ರೀಧರ ಸ್ವಾಮಿಯವರು ಟೇಂಬೆ ಸ್ವಾಮಿಯವರಂತೆ ಕುರುವಪುರದ ಗುಹೆಯಲ್ಲಿ ಕುಳಿತು ತಪಸ್ಸನ್ನಾಚರಿಸಬೇಕೆಂದು ನಿಶ್ಚಯಿಸಿಕೊಂಡು ನಿತ್ಯವೂ ಸ್ವಲ್ಪ ಸಮಯವನ್ನು ಗುಹೆಯಲ್ಲಿ ಕಳೆಯುತ್ತಿದ್ದರು. ಆ ಗುಟ್ಟೆಯ ಮೇಲಿರುವ ಶಿವಲಿಂಗಕ್ಕೆ ಯಾರೂ ಅಭಿಷೇಕವನ್ನು ಮಾಡಿಲ್ಲವೆಂದು ತಿಳಿದು ಶ್ರೀಧರ ಸ್ವಾಮಿಯವರು ಸ್ವತಃ ಕೃಷ್ಣಾ ನದಿಯಿಂದ ನೀರನ್ನು ತಂದು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಲಾರಂಭಿಸಿದರು. ಕೆಲವು ದಿನಗಳು ಹಾಗೆ ನಡೆಯುತ್ತಿರಲು ಒಂದು ದಿನ 18 ವರ್ಷ ವಯಸ್ಸುಳ್ಳ ಜಟಾಜೂಟಧರನಾದ, ಶರೀರವೆಲ್ಲವೂ ಭಸ್ಮ ಲೇಪಿತನಾದ, ಸೊಂಟಕ್ಕೆ ಹುಲಿಯ ಚರ್ಮವನ್ನುಟ್ಟುಕೊಂಡಿರುವ ಒಬ್ಬ ಬಲವಾದ ಯುವಕನು ಶಿವಾಲಯದ ಕಡೆಗೆ ಹೋಗುತ್ತಿರುವಂತೆ ಗೋಚರಿಸಿ ಅಂತರ್ಧಾನನಾದನು. ಶ್ರೀಧರ ಸ್ವಾಮಿಯವರು ಆ ಯುವಕನು ಯಾರಿರಬಹುದೆಂದು ಒಂದು ಕ್ಷಣ ಧ್ಯಾನಸ್ಥರಾದರು. ಆತನು ಸಾಕ್ಷಾತ್ ಈಶ್ವರನೇ ಎಂದು ಗುರುತಿಸಿದರು. ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿರುವುದರಿಂದ ಅಂದಿನವರೆಗೆ ಈಶ್ವರನು ನದಿಯಲ್ಲಿ ಅದೃಶ್ಯನಾಗಿದ್ದನೆಂದು, ನಿತ್ಯವೂ ಅಭಿಷೇಕ ಅರ್ಚನೆಗಳು ನಡೆಯುತ್ತಿರುವುದರಿಂದ ಆ ಪರಮಶಿವನು ಮತ್ತೆ ಅದರೊಳಗೆ ಸೇರಿಕೊಂಡನೆಂದು ತಿಳಿದು ಬಂದಿತು. ಶ್ರೀಧರ ಸ್ವಾಮಿಯವರು ಕುರುವಪುರದ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಿರುವಾಗ ನದಿ ತೀರದಲ್ಲಿ ಬಿಟ್ಟಿದ್ದ ಪಾದುಕೆಗಳು ಮಾಯವಾದವು. ಶಿಷ್ಯನಾದ ದತ್ತಾಬುವಾಗೆ ಆಶ್ಚರ್ಯವೂ ಆವೇದನೆಯೂ ಉಂಟಾಯಿತು. ಪಾದುಕೆಗಳು ಹೋದರೂ ಚಿಂತೆಯಿಲ್ಲ, ಆದರೆ ಹೊಸ ಪಾದುಕೆಗಳು ಬೇಕಾದರೆ ಈ ಕುಗ್ರಾಮದಲ್ಲಿ ಎಲ್ಲಿ ಸಿಗುತ್ತವೆ ಎಂದು ಬಾಧೆಪಟ್ಟನು. ಶ್ರೀ ಸ್ವಾಮಿಯವರಿಗೆ ತಿಳಿಸಿದಾಗ, ಹೊಸ ಪಾದುಕೆಗಳು ಯಾರಿಗೆ ಬೇಕು? ಆದರೂ ಹಳೆಯವು ಎಲ್ಲಿವೆಯೋ ನೋಡೋಣ ನಡೆ ಎಂದರು. ಮತ್ತೆ ದತ್ತಭುವಾನೂ ಹೋಗಿ ನೋಡಲು ಅದೇ ಸ್ಥಳದಲ್ಲಿಯೇ ಇದ್ದವು. ಅವುಗಳು ಗಂಧ, ಕುಂಕುಮ, ಹೂ, ಅಕ್ಷತೆಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಭುವಾಗೆ ಮತ್ತಷ್ಟು ಆಶ್ಚರ್ಯವಾಯಿತು. ಗುರುದೇವನೇ, ಇದೇನು ವಿಚಿತ್ರ ಎಂದು ಕೇಳಿದನು. ಶ್ರೀ ಸ್ವಾಮಿಯವರು ನಗುತ್ತಾ, ಇಲ್ಲಿನ ಸ್ಥಾನ ದೇವತೆಗಳು ತೆಗೆದುಕೊಂಡು ಹೋಗಿ ಪೂಜಿಸಿಕೊಂಡಿದ್ದಾರೆ ಎಂದು ಸಮರ್ಥಿಸಿದರು. ಶ್ರೀ ದತ್ತಸ್ವಾಮಿಯ ಆದೇಶದ ಮೇರೆಗೆ
ಕೇಶವದಾಸನೆಂಬುವವನು ಶ್ರೀಧರ ಸ್ವಾಮಿಯ ಸೇವೆಯನ್ನು ಮಾಡುತ್ತೇನೆಂದು ಕುರುವಪುರವನ್ನು ಸೇರಿಕೊಂಡನು. ಆತನು ತಾನು ಹೇಳಿದ ಹಾಗೆ ಗುರುಗಳು ಕೇಳಬೇಕೆಂದು ನಿರ್ಬಂಧಿಸುತ್ತಿದ್ದನು. ಮಾತಿಗೆ ಸ್ವಾಮಿಗಳ ಮೇಲೆಯೇ ಮುನಿಸಿಕೊಳ್ಳುತ್ತಿದ್ದನು. ಒಂದು ಸಲ ಹಾಗೆಯೇ ಗುರುಗಳ ಮೇಲೆ ಮುನಿಸಿಕೊಂಡು ಪಂಚದೇವ್ ಪಹಾಡ್ಗೆ ಸೇರಿಕೊಂಡನು. 3 ದಿನಗಳು ಅಲ್ಲಿಯೇ ಇದ್ದನು. ಒಂದು ದಿವಸ ಬೆಳಗಿನ ಜಾವವೇ ಎದ್ದು ಸಮಯವು ತಿಳಿಯದೆ ಬೇವಿನ ಸೊಪ್ಪಿನ ರಸವನ್ನು ತೆಗೆಯಲು ಎಲೆಗಳನ್ನು ಕುಟ್ಟುತ್ತಿದ್ದನು. ಅದರಲ್ಲಿ ಹುಳುಗಳಿದ್ದವು. ಅದು ವಿಷಪೂರಿತವಾಗಿತ್ತು. ಅದನ್ನು ಕುಡಿದರೆ ಸತ್ತು ಹೋಗುವೆನೆಂದು ಶ್ರೀ ದತ್ತಸ್ವಾಮಿಯವರೇ ಸ್ವತಃ ಈ ವಿಷಯವನ್ನು ತಿಳಿಸಿ ಗುರು ಸೇವೆಗೆಂದೇ ಕಳುಹಿಸಿದರೆ ಗುರುಗಳನ್ನು ಬಿಟ್ಟು ಇಲ್ಲಿ ಸಾಯುವುದಕ್ಕೆ ಸಿದ್ಧವಾಗಿರುವೆಯಾ ಎಂದು ಚೆನ್ನಾಗಿ ಕೋಪಿಸಿಕೊಂಡಾಗ ತನ್ನ ತಪ್ಪನ್ನು ತಿಳಿದುಕೊಂಡು ಮತ್ತೆ ಕುರುವಪುರಕ್ಕೆ ಹೋಗಿ ಗುರುಗಳ ಸೇವೆಯನ್ನು ಮಾಡಿದನು. ಶ್ರೀಧರ ಸ್ವಾಮಿಯವರು ಕುರುವಪುರದಲ್ಲಿದ್ದಾಗ ಅಲ್ಲಿ ಚೇಳುಗಳು ಹೆಚ್ಚಾಗಿ ಓಡಾಡುತ್ತಿರುವುದನ್ನು ನೋಡಿ ಎಲ್ಲರ ಪ್ರಾರ್ಥನೆಯ ಮೇರೆಗೆ ಜಲವನ್ನು ಅಭಿಮಂತ್ರಿಸಿ ಆ ಪ್ರದೇಶದಲ್ಲೆಲ್ಲ ಚೆಲ್ಲಿದರು. ತನ್ಮೂಲಕ ಪ್ರಜೆಗಳಿಗೆ ಆ ಬಾಧೆಯ ನಿವಾರಣೆಯಾಯಿತು. ಆಷಾಢ ಹುಣ್ಣಿಮೆಯಿಂದ ಭಾದ್ರಪದ ಹುಣ್ಣಿಮೆಯವರೆಗೆ 2 ತಿಂಗಳುಗಳ ಚಾತುರ್ಮಾಸ ದೀಕ್ಷೆಯನ್ನು ಮುಗಿಸಿಕೊಂಡು ಕುರುವಪುರವನ್ನು ಬಿಟ್ಟು ಶ್ರೀಧರ ಸ್ವಾಮಿಯವರು ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಗೋವಾದಿಂದ ಬಂದು ಸ್ವಲ್ಪ ಕಾಲ ಶ್ರೀ ಕ್ಷೇತ್ರ ಕುರುವಪುರದಲ್ಲಿ ಸಾಧನೆಯನ್ನು ಮಾಡಿಕೊಳ್ಳುತ್ತಾ ಶ್ರೀ ಸ್ವಾಮಿಯವರ ಅನುಗ್ರಹವನ್ನು ಹೊಂದಿದ ಶ್ರೀ ಪಾಂಡು ಮಹಾರಾಜ್ ಎಂಬುವವರು ಹಿಂತಿರುಗಿ ಹೋಗಿ ಗೋವಾದಲ್ಲಿ ಶ್ರೀಪಾದ ಶ್ರೀವಲ್ಲಭರ ಮಂದಿರ ನಿರ್ಮಾಣವನ್ನು ಮಾಡಿಸಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಅವರು ಕಾಲವಾದ ನಂತರವೂ ಅಲ್ಲಿನ ಭಕ್ತರು ಎಷ್ಟೋ ಸಮರ್ಥವಾಗಿ ಅವರ ಆಶಯಗಳನ್ನು ನೆರವೇರಿಸುತ್ತಾ ಆಲಯದ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಿದ್ದಾರೆ. ಮಹಾತ್ಮರಾದ ಗಂಗಾವಧೂತರು, ಗೋಳಪ್ಪ ಯೋಗಿ, ಗುಳವಣಿ ಮಹಾರಾಜ್ ಅವಧೂತ ಸ್ವಾಮಿ, ನೇಮಿಕಲ್ಲು ವಾಲಕೇಶ್ವರರಾವ್, ಅಲಕೂರ್ ಶ್ರೀನಿವಾಸ ಶಾಸ್ತ್ರಿ, ಖಟೇರಾವು ಶಂಕರ ಮಾಣಿಕ್ಯ ಪ್ರಭು, ಅಕಲ್ಕೋಟೆಯಲ್ಲಿನ ಗಜಾನನ್ ಮಹಾರಾಜ್, ಶಿವಾನಂದ ಸ್ವಾಮಿ, ರಾಮಕೃಷ್ಣ ಮಹಾರಾಜ್, ನಾರಾಯಣ ಮಹಾರಾಜ್, ಅಷ್ಟದತ್ತ ಮಹಾರಾಜ್, ಪ್ರಭುದಾಸ್ ಅಪ್ಪ ಮಹಾರಾಜ್, ಮೌನಿ ಸಚ್ಚಿದಾನಂದ ಸ್ವಾಮಿ, ಬಡೋದಯ ಬ್ರಹ್ಮಚಾರಿ ಮಹಾರಾಜ್, ಪುನಾಕಾವೀಶ್ವರ್ ದತ್ತ ಮಹಾರಾಜ್, ಶಂಕರ್ ಮಹಾರಾಜ್ ಪುಣೆ ಮೊದಲಾದವರೆಷ್ಟೋ ಮಂದಿ ಅಷ್ಟ ಕಷ್ಟಗಳನ್ನು ಸಹಿಸಿಕೊಂಡು ಶ್ರೀ ಕ್ಷೇತ್ರ ಕುರುವಪುರವನ್ನು ಸೇರಿ ಶ್ರೀಪಾದ ಶ್ರೀವಲ್ಲಭರ ಕೃಪೆಗೆ ಪಾತ್ರರಾದರು. ಶ್ರೀ 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 ವಿಠಲ್ ಬಾಬಾಜಿಯವರು 200 ಮಂದಿ ಭಕ್ತರೊಂದಿಗೆ 1995ರಲ್ಲಿಯೂ 1998ರಲ್ಲಿಯೂ ಶ್ರೀ ಗುರುಚರಿತ್ರೆಯ ಸಪ್ತಾಹಗಳನ್ನು ನಿರ್ವಹಿಸಿದ್ದಾರೆ. ಶ್ರೀ ಸ್ವಾಮಿಯವರ ಅನುಗ್ರಹ ಮತ್ತು ಆದೇಶಗಳೊಂದಿಗೆ ಶ್ರೀ ಕ್ಷೇತ್ರ ಶ್ರೀ ವಲ್ಲಭಾಪುರವನ್ನು ನಿರ್ಮಿಸಿರುವರು. ಈಗ ಇವೇ ಶ್ರೀ ದತ್ತಸ್ವಾಮಿಯವರ ಯುಗಳ ಕ್ಷೇತ್ರಗಳೆಂದು ಕೊಂಡಾಡಲ್ಪಡುತ್ತಿವೆ. ಶ್ರೀ 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 ವಿಠಲ್ ಬಾಬಾಜಿಯವರ ದತ್ತಭಕ್ತಿ ಪ್ರಚಾರ. ಪೂಜ್ಯ ಶ್ರೀ ಬಾಬಾಜಿಯವರು ಜಗದ್ಗುರುವಿನ ಆದೇಶದೊಂದಿಗೆ ಆಂಧ್ರ ದೇಶದಾದ್ಯಂತ ತಿರುಗುತ್ತಾ ಬಸ್ಗಳು, ರೈಲುಗಳು ಅನುಕೂಲವಿಲ್ಲದ ಕೆಲವು ಕಡೆ ಕಾಲ್ನಡಿಗೆಯಿಂದಲೇ ಓಡಾಡುತ್ತಾ ಶ್ರೀ ಸಾಯಿ ದತ್ತಭಕ್ತಿಯ ಪ್ರಚಾರವನ್ನು ಮಾಡಿರುವರು. ಸುಮಾರು 60 ವರ್ಷಗಳ ಅವರ ಪರಿಶ್ರಮದಿಂದ ಇಂದು ಶ್ರೀ ಸಾಯಿಬಾಬಾ ಮತ್ತು ಶ್ರೀ ದತ್ತಾತ್ರೇಯರು ಪ್ರತಿ ಮನೆಯಲ್ಲಿಯೂ ಪೂಜೆಗೊಳ್ಳಲ್ಪಟ್ಟಿದ್ದಾರೆ. ಶ್ರೀ ಬಾಬಾಜಿಯವರು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು. ಸದ್ಗುರುವಿನ ಆಜ್ಞೆಯನ್ನು ಪಾಲಿಸುವುದರಲ್ಲಿ ಇವರೇ ಸಮಾನರು. ಇವರಿಗೆ ಸಮರಾದ ಯೋಗಿ ಪುಂಗವರು ಈ ದಕ್ಷಿಣ ಭಾರತದಲ್ಲಿಯೇ ಇಲ್ಲವೆಂದು ಉತ್ತರ ಭಾರತದಿಂದ ಬಂದಿದ್ದ
ಅನೇಕ ಯೋಗಿಗಳು ಈ ಕ್ಷೇತ್ರವನ್ನು ದರ್ಶಿಸಿಕೊಂಡು ಅನೇಕ ದಿವ್ಯಾನುಭೂತಿಗಳನ್ನು ಪಡೆದು ಕೊಂಡಾಡಿದ್ದಾರೆ. ಎಲ್ಲರನ್ನೂ ಗುರುಮಾರ್ಗದಲ್ಲಿ ನಡೆಸಬೇಕೆನ್ನುವುದೇ ಅವರ ಧ್ಯೇಯ. ಏಕೆಂದರೆ ಕಲಿಪ್ರಭಾವವನ್ನು ಎದುರಿಸುವ ಶಕ್ತಿಯು ಸದ್ಗುರುವಿಗೆ ಮಾತ್ರವೇ ಇದೆ. ಕಲಿ ಎಂದರೆ ಕಲಹ ಎಂದರ್ಥ. ಈ ಪ್ರಕಾರ ಕಲಿ ದೋಷವು ಅಂಟಿಕೊಳ್ಳದೆ ಸಮಾಜವು ಚೆನ್ನಾಗಿರಬೇಕಾದರೆ ಎಲ್ಲರ ಮಧ್ಯೆ ಸಹೃದ್ಭಾವಗಳನ್ನು, ಪ್ರೇಮಾನುಬಂಧನಗಳನ್ನು ಬೆಳೆಸಬೇಕೆಂಬುದೇ ಅವರ ಆಸೆ, ಆಶಯ. ಶ್ರೀ ಬಾಬಾಜಿಯವರು ಸಕಲ ದೇವತೆಗಳ ಅನುಗ್ರಹವನ್ನೂ ಹೊಂದಿರುವವರೇ. ಆದರೆ ಆ ಅನುಗ್ರಹದಿಂದ ತಾವು ಸುಖ ಪಡಬೇಕೆಂದಲ್ಲ. ನಿರಂತರವಾಗಿ ಎಲ್ಲರೂ ಸುಖ ಶಾಂತಿಗಳನ್ನು ಹೊಂದಬೇಕೆಂಬುದೇ ಅವರ ಆಕಾಂಕ್ಷೆ. ಸುಖ ಶಾಂತಿಗಳನ್ನು ಬಯಸಿ ಅವರನ್ನಾಶ್ರಯಿಸುವವರಿಗೆ ಹಿತಬೋಧೆಗಳನ್ನು ಮಾಡುವ ಮೂಲಕ ಅವರಿಗೆ ಅವು ಲಭಿಸುವಂತೆ ನೋಡುವರು. ದೈವಿ ಭಾವನೆಗಳು ಸ್ಥಿರವಾಗಿ ಉಂಟಾಗಿದ್ದರೆ ಮಾನವ ಶಕ್ತಿಯು ದೈವಿ ಶಕ್ತಿಯೊಂದಿಗೆ ಮಿಳಿತವಾಗಿ ಯಾವ ಕಾರ್ಯವನ್ನಾದರೂ ಸಾಧಿಸಬಲ್ಲೆವೆಂದು ಅವರು ನಿರೂಪಿಸುವರು. ಅದಕ್ಕೆ ನಿದರ್ಶನವೇ ಶ್ರೀಪಾದ ಶ್ರೀ ವಲ್ಲಭಾಪುರದಲ್ಲಿನ ಶ್ರೀ ದತ್ತಾತ್ರೇಯ ಮಹಾಸಂಸ್ಥಾನ ಪೀಠ ಮತ್ತು ಅನುಬಂಧ ಶಾಖೆಗಳು ಏರ್ಪಟ್ಟಿರುವುದು. ಶ್ರೀ ಬಾಬಾಜಿಯವರು ಸಂಕಲ್ಪಿಸಿದ ಯಾವ ಕಾರ್ಯವನ್ನಾದರೂ ದೈವಾನುಗ್ರಹದಿಂದಲೇ ಸಾಧಿಸಿದೆವೆಂದು ಹೇಳುತ್ತಾರೆ. ನಿಜವಾಗಿ ದೈವಾದೇಶವೇ ಬಂದರೆ ಎಂತಹ ಅಮೂಲ್ಯವಾದ ಆಸ್ತಿಯೇ ಆಗಲಿ, ವಸ್ತುವೇ ಆಗಲಿ ತೃಣಪ್ರಾಯವಾಗಿ ಬಿಟ್ಟು ಬಿಡುವುದೇ ಅಲ್ಲದೆ ಮತ್ತೆ ಅದನ್ನು ನೆನೆಸಿಕೊಳ್ಳುವುದೂ ಇಲ್ಲ. ಅವರದು ಅಂತಹ ತ್ಯಾಗಗುಣ. ತಮ್ಮ ಬಳಿಗೆ 1 ರೂಪಾಯಿ ಬಂದರೂ ಅದನ್ನು ಬಚ್ಚಿಡುವ ಕೆಲಸವನ್ನು ಎಂದಿಗೂ ಮಾಡುವುದಿಲ್ಲ. ಬಂದಿದ್ದು ಬಂದ ಹಾಗೆ ಖರ್ಚು ಅಂದರೆ ಸದ್ವಿನಿಯೋಗವನ್ನು ಮಾಡುವುದೇ ಅವರ ಗುರಿ. ವಿದ್ಯಾರ್ಥಿಗಳಿಗೆ ಆರ್ತರಿಗೆ, ದೀನರಿಗೆ, ರೋಗಿಗಳಿಗೆ ಸಹಾಯವನ್ನು ಮಾಡುವುದು ಅವರ ನೈಜ ಗುಣ. ಈ ಪ್ರಕಾರ ಪ್ರೋತ್ಸಾಹಿಸುವುದೇ ಅವರ ಜೀವನದ ಗುರಿ. ಅನೇಕರಿಗೆ ಈ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು ಅನ್ನದಾನಕ್ಕಿಂತ ಮಿಗಿಲಾದ ದಾನವಿಲ್ಲವೆಂದು ಪ್ರಚಾರ ಮಾಡಿರುವರು. ಶ್ರೀಶೈಲದಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಬರುವ ಯಾತ್ರಿಕರಿಗೂ, ಕೃಷ್ಣಾ ಪುಷ್ಕರ ಸಂದರ್ಭದಲ್ಲಿ ಸೀತಾನಗರದಲ್ಲಿ ಪುಷ್ಕರ ಯಾತ್ರಿಕರಿಗೂ ಅನ್ನದಾನವನ್ನು ಮಾಡಿದರು. ವನಸ್ಥಲೀಪುರದಲ್ಲಿ ಶ್ರೀರಾಮನವಮಿ, ದಸರಾ ಹಬ್ಬ, ಶ್ರೀ ಲಲಿತಾ ಯಜ್ಞಗಳು, ಶ್ರೀ ಸಾಯಿ ಸತ್ಯವ್ರತಗಳು, ಶ್ರೀ ದತ್ತ ಸತ್ಯವ್ರತಗಳು ಮೊದಲಾದವುಗಳನ್ನು ಮಾಡಿಸಿ ಅವರಿಂದ ಅನ್ನದಾನವನ್ನು ಮಾಡಿಸುತ್ತಿದ್ದರು. ಸಕಲ ದೋಷ ನಿವಾರಣೆಗೆ ಅನ್ನ ಸಂತರ್ಪಣೆಯೇ ಸರಿಯಾದ ವಿಧಾನವೆಂದು ಹೇಳುವರು. 1991ರಲ್ಲಿ ರಾಜಮಂಡ್ರಿಯಲ್ಲಿ, 1992ರಲ್ಲಿ ವಿಜಯವಾಡದಲ್ಲಿ ಅನ್ನದಾನ ಶಿಬಿರಗಳನ್ನು ಏರ್ಪಡಿಸಿ ಸಾವಿರಾರು ಭಕ್ತರಿಗೂ ಮತ್ತು ಆರ್ತರಿಗೂ ಅನ್ನದಾನವನ್ನು ನಿರ್ವಹಿಸಿದರು. 1991ರ ಗೋದಾವರಿ ಪುಷ್ಕರಗಳ ಸಂದರ್ಭದಲ್ಲಿಯೇ ಶ್ರೀ ಗುರುಚರಣಂ ಎಂಬ ಹೆಸರು ಶ್ರೀ ದತ್ತಸ್ವಾಮಿಯವರಿಂದ ಸೂಚಿಸಲ್ಪಟ್ಟಿದೆಯೆಂದು ಆ ಹೆಸರಿನಿಂದಲೇ ಮಾಸಪತ್ರಿಕೆಯನ್ನು ಪ್ರಾರಂಭಿಸಬೇಕೆಂದು ಪ್ರಕಟಿಸಿದರು. ಆ ಪ್ರಕಾರವೇ 1992ರಲ್ಲಿ ಮಾಸಪತ್ರಿಕೆಯು ರೂಪುಗೊಂಡು ಒಂದು ಶುಭ ಮುಹೂರ್ತದಲ್ಲಿ ಆವಿಷ್ಕರಣೆಗೆ ಸಿದ್ಧವಾಯಿತು. 1993ರಲ್ಲಿ ಶ್ರೀ ಸಾಯಿನಾಥನ ಆದೇಶದ ಮೇರೆಗೆ 200 ಮಂದಿ ಭಕ್ತರಿಂದ ನರಸಿಂಹವಾಡಿಯಲ್ಲಿ ಪ್ರಪ್ರಥಮವಾಗಿ ಸಾಮೂಹಿಕ ಗುರುಚರಿತ್ರೆಯ ಪಾರಾಯಣ ಸಪ್ತಾಹವನ್ನು ಮಾಡಿಸಿದರು. 1994ರ ಮೇ ತಿಂಗಳಿನಲ್ಲಿ 2ನೆಯ ಸಪ್ತಾಹವನ್ನು ಪೀಠಾಪುರದಲ್ಲಿಯೂ 3ನೆಯ ಸಪ್ತಾಹವನ್ನು 1994ರ ನವೆಂಬರ್ನಲ್ಲಿ ಶ್ರೀ ಕ್ಷೇತ್ರ ಗಾಣಗಾಪುರದಲ್ಲಿಯೂ 4ನೆಯ ಸಪ್ತಾಹ
1995 ಮೇ ತಿಂಗಳಿನಲ್ಲಿ ಶ್ರೀ ಕ್ಷೇತ್ರ ಕುರುವಪುರದಲ್ಲಿಯೂ ನಿರ್ವಹಿಸಿದರು. ಆ ಸಪ್ತಾಹವು ನಡೆಯುತ್ತಿರುವಾಗಲೇ ಕುರುವಪುರದಲ್ಲಿ ಪಾರಾಯಣ ಮಂದಿರವನ್ನು ನಿರ್ಮಿಸಬೇಕೆಂಬ ಸಂಕಲ್ಪ ಉಂಟಾಯಿತು. ಶ್ರೀಪಾದ ಸ್ವಾಮಿಯವರ ದಯೆಯಿದ್ದರೆ ಆಗುತ್ತದೆ, ಇಲ್ಲದಿದ್ದರೆ ಅವರು ಹೇಗೆ ಹೇಳಿದರೆ ಹಾಗೆ ಮಾಡೋಣವೆಂದುಕೊಂಡರು. 1996 ಜನವರಿಯಲ್ಲಿ ಅಕ್ಕಲ್ಕೋಟ್ ಕ್ಷೇತ್ರದ ಸ್ವಾಮಿ ಸಮರ್ಥರ ಸನ್ನಿಧಿಯಲ್ಲಿಯೂ 1996 ಮೇ ತಿಂಗಳಿನಲ್ಲಿ ಶ್ರೀ ಗಜಾನನ ಮಹಾರಾಜ್ರವರ ಸನ್ನಿಧಿಯಲ್ಲಿಯೂ ಪಾರಾಯಣ ಸಪ್ತಾಹಗಳನ್ನು ನಿರ್ವಹಿಸಿದರು. 1996 ಏಪ್ರಿಲ್ನಲ್ಲಿ ವಿಜಯವಾಡದಿಂದ ಪೀಠಾಪುರಕ್ಕೆ ಪ್ರಥಮ ಪಾದಯಾತ್ರೆಯನ್ನು ಮಾಡಿಸಿದರು. ಅವರು ಸ್ವತಃ ನಡೆದರು. 1996 ಡಿಸೆಂಬರ್ನಲ್ಲಿ ದತ್ತ ಜಯಂತಿಗೆ 2ನೆಯ ಪಾದಯಾತ್ರೆ, 1997 ಡಿಸೆಂಬರ್ನಲ್ಲಿ 3ನೆಯ ಪಾದಯಾತ್ರೆಗಳನ್ನು ನಿರ್ವಹಿಸಿದರು. ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಭಕ್ತರೆಲ್ಲರ ಕೋರಿಕೆಗಳು ಈಡೇರಬೇಕೆಂದು, ಬಾಧೆಗಳ ನಿವಾರಣೆಯಾಗಬೇಕೆಂದು ಪ್ರಾರ್ಥಿಸಿದರು. ಆ ವಿಧವಾಗಿಯೇ ಎಲ್ಲರಿಗೂ ಶ್ರೀ ದತ್ತಾನುಗ್ರಹವು ಲಭಿಸಿತು. 1998 ಮೇ ತಿಂಗಳಿನಲ್ಲಿ ಶ್ರೀ ಕ್ಷೇತ್ರ ಕುರುವಪುರದಲ್ಲಿ ಶ್ರೀ ಬಾಬಾಜಿಯವರು ಸಂಕಲ್ಪಿಸಿದ ಪಾರಾಯಣ ಸಪ್ತಾಹದ ದಿನಗಳಲ್ಲಿ 5ನೆಯ ದಿನ ಅವರಿಗೆ ಶ್ರೀ ದತ್ತಾತ್ರೇಯ ಸ್ವಾಮಿಯವರು ಕೃಷ್ಣಾ ನದಿಯ ಉತ್ತರ ತೀರದಲ್ಲಿರುವ ಸ್ಥಳದಲ್ಲಿ ದರ್ಶನವನ್ನು ಕೊಟ್ಟು ಇಲ್ಲಿ ಮಂದಿರವನ್ನು ನಿರ್ಮಿಸುವಂತೆ ಆದೇಶಿಸಿದರು. ಶ್ರೀ ಬಾಬಾಜಿಯವರು, ನೀನು ತ್ರಿಮೂರ್ತಿ ಸ್ವರೂಪನು, ಆದುದರಿಂದ 3 ನಿದರ್ಶನಗಳನ್ನು ಕೊಟ್ಟರೆ ಆ ವಿಷಯವಾಗಿ ದೃಢವಾಗಿ ಒಪ್ಪಿಕೊಳ್ಳುತ್ತೇನೆಂದು ಬೇಡಿಕೊಂಡರು. ನಂತರ ಒಬ್ಬಾಕೆಯು ತನ್ನ ಗಂಡನಿಗೆ ಹೃದ್ರೋಗವಿದೆಯೆಂದು ಅದರ ನಿವಾರಣೆಗಾಗಿ ಪ್ರಾರ್ಥಿಸಿದಾಗ ಸ್ವಪ್ನದಲ್ಲಿ ಶ್ರೀ ಸ್ವಾಮಿಯವರು ತೀರ್ಥವನ್ನು ಕೊಟ್ಟರು. ಬಳಿಕ ಆತನಿಗೆ ರೋಗ ನಿವಾರಣೆಯಾಯಿತು. ಒಬ್ಬಾತನಿಗೆ ಹಾಡು ಹಗಲೇ ನದಿ ತೀರದಲ್ಲಿ ಸೈಕತಲಿಂಗಕ್ಕೆ ಅಭಿಷೇಕವನ್ನು ಮಾಡುತ್ತಿರುವಾಗ ಶ್ರೀ ದತ್ತಾತ್ರೇಯ ಸ್ವಾಮಿಯವರು ಅನಘಾದೇವಿಯು ಬೆಳ್ಳಿಯ ಉಯ್ಯಾಲೆಯಲ್ಲಿ ತೂಗುತ್ತಿರುವಂತೆ ದರ್ಶನವಾಗಿ ಪರಮಾಶ್ಚರ್ಯದಿಂದ ನಿಶ್ಚೇಷ್ಟನಾದನು. ಆಮೇಲೆ ತನ್ನ ದಿವ್ಯಾನುಭೂತಿಯನ್ನು ವಿವರಿಸಿದನು. ಅದಕ್ಕೆ ಮೊದಲು ಆತನಿಗೆ ಭಕ್ತಿ ಇರಲಿಲ್ಲ. ಹೆಂಡತಿಗೆ ಜೊತೆಯಾಗಿ ಬಲವಂತದಿಂದ ಬಂದಿದ್ದನು. ಆ ದಿವ್ಯ ದರ್ಶನದಿಂದ ಸದ್ಭಕ್ತನಾದನು. ನಂತರ ಶ್ರೀ ಬಾಬಾಜಿಯವರು ಶ್ರೀ ದತ್ತನ ಮೇಲೆಯೇ ಭಾರವನ್ನು ಹಾಕಿದರು. ಈ ನಿರ್ಮಾಣಕ್ಕಾಗಿ ನಾನು ಯಾರ ಬಳಿಗೂ ಹೋಗಿ ಯಾಚಿಸುವುದಿಲ್ಲ. ನೀನೇ ಯಾರನ್ನಾದರೂ ಪ್ರೇರೇಪಿಸಿ ಕಳುಹಿಸಿದರೆ ಅವರು ಕೊಡುವುದನ್ನು ಸ್ವೀಕರಿಸುತ್ತೇನೆ. ನಿನ್ನ ನಿರ್ಮಾಣವನ್ನು ನೀನೇ ನಿರ್ವಹಿಸಿಕೊ. ನಾನು ನಿನ್ನ ಕೆಲಸದವನಂತೆ ಉಪಯೋಗ ಪಡುತ್ತೇನೆ ಎಂದು ನಿಶ್ಚಯವಾಗಿ ಪ್ರಾರ್ಥಿಸಿದರು. ಅಂದಿನಿಂದ ಇಂದಿನವರೆಗೂ ಶ್ರೀಪಾದ ಶ್ರೀ ವಲ್ಲಭರ ದಿವ್ಯಾಶೀರ್ವಾದಗಳಿಂದ ಈ ಕ್ಷೇತ್ರ ನಿರ್ಮಾಣವು ನಡೆಯುತ್ತಿದೆ. 2001ರಲ್ಲಿ ಸಪ್ತಮ ಸಪ್ತಾಹವನ್ನು ಶ್ರೀ ಶಿರಡಿ ಸಾಯಿಬಾಬಾರವರ ಸನ್ನಿಧಿಯಲ್ಲಿ ಅತ್ಯಂತ ಆನಂದದಾಯಕವಾಗಿ ನಿರ್ವಹಿಸಿ ಶ್ರೀ ಸಾಯಿಬಾಬಾರವರ ಆಶೀರ್ವಾದಗಳನ್ನು ಎಲ್ಲರಿಗೂ ಲಭಿಸುವಂತೆ ಮಾಡಿದರು. 7 ಸಪ್ತಾಹಗಳು 4 ಪಾದಯಾತ್ರೆಗಳು ಮಾಡಿಸಿರುವುದಕ್ಕೆ ಶ್ರೀ ದತ್ತಾತ್ರೇಯರು ಪ್ರಸನ್ನರಾಗಿ ಕೊಟ್ಟಿರುವ ಬಹುಮಾನವೇ ಈ ಶ್ರೀಪಾದ ಶ್ರೀ ವಲ್ಲಭಾಪುರ ಎಂದು ಆನಂದದಿಂದ ಹೇಳುತ್ತಾರೆ ಶ್ರೀ ಬಾಬಾಜಿಯವರು. 2ನೆಯ ಪಾದಯಾತ್ರೆಗೆ ಮೊದಲು ಪೀಠಾಪುರದಲ್ಲಿ ಕಾರ್ತೀಕ ಮಾಸದ ಪ್ರಾರಂಭದಲ್ಲಿಯೇ ಭಕ್ತರಿಗೆ ದತ್ತದೀಕ್ಷಾ ಮಾಲಾಧಾರಣೆಯ ವಿಶಿಷ್ಟತೆಯನ್ನು ತಿಳಿಸಿ ಮಾಲಾಧಾರಣೆಯನ್ನು ಮಾಡುವ ಮೂಲಕ ದೀಕ್ಷಾ ಪ್ರದಾನವನ್ನು ಮಾಡಿದರು. ಅವರ ಕೈಯಿಂದ ಮಾಲೆಯನ್ನು ಧರಿಸಿದವರಿಗೆ ರೋಗ ನಿವಾರಣೆಗಳಾದವು.
ಕಷ್ಟಗಳು ದುಃಖಗಳು ದೂರವಾದವು. ಭಕ್ತರು ಮುಖ್ಯವಾಗಿ ದುರ್ವ್ಯಸನಗಳಿಂದ ರಕ್ಷಿಸಲ್ಪಟ್ಟರು. ಪುರಾಣ ಕಾಲದಲ್ಲಿ ಶ್ರೀ ದತ್ತ ಭಕ್ತನಾದ ವಿಷ್ಣುದತ್ತನು ಅನೇಕ ಕಷ್ಟಗಳನ್ನನುಭವಿಸಿ ಶ್ರೀ ದತ್ತನ ದರ್ಶನವನ್ನು ಪಡೆದು ಆತನ ಅನುಗ್ರಹದಿಂದ ಮಂತ್ರದೀಕ್ಷೆಯನ್ನು ಹೊಂದಿ ಲೋಕ ಕಲ್ಯಾಣಕಾರಕನಾದನು. ಮಹಾತ್ಮನಾದ ವಿಷ್ಣುದತ್ತನಿಂದ ಪ್ರಾರಂಭಿಸಲ್ಪಟ್ಟು ನಂತರ ಮರೆಯಾಗಿದ್ದ ಈ ದತ್ತ ದೀಕ್ಷೆಗಳನ್ನು ಶ್ರೀ ಬಾಬಾಜಿಯವರು ಮತ್ತೆ ಪುನರುದ್ಧರಿಸಿ ಎಲ್ಲರಿಗೂ ಒಳಿತನ್ನು ಮಾಡಿರುವರು. ಶ್ರೀಪಾದ ಶ್ರೀ ವಲ್ಲಭಾಪುರದ ಪ್ರಾರಂಭ ಕಾಲದಲ್ಲಿ ಶ್ರೀಪಾದ ಶ್ರೀ ವಲ್ಲಭರ ಅನುಗ್ರಹದಿಂದ ಕೃಷ್ಣಾ ನದಿಯಲ್ಲಿ ಒಂದು ಶಿಲೆಯ ಮೇಲೆ ತ್ರಿಶೂಲಾಕಾರವಿರುವುದನ್ನು ಗುರುತಿಸಿದರು. ಅದೇ ಸ್ವಯಂಭೂ ಶ್ರೀಪಾದನೆಂಬ ವಿಶ್ವಾಸದಿಂದ ಅಂದಿನಿಂದ ಪೂಜೆಗಳನ್ನು ಮಾಡುತ್ತಿದ್ದಾರೆ. ಆ ತ್ರಿಶೂಲ ಸ್ವಾಮಿಯ ಅನುಗ್ರಹದಿಂದ ಅನೇಕ ಜಟಿಲ ಸಮಸ್ಯೆಗಳು, ಆದಿವ್ಯಾಧಿಗಳು, ದುಃಖಗಳು ದೂರವಾಗುತ್ತಿವೆ. ಆ ಸ್ವಾಮಿಯನ್ನೇ ಔದುಂಬರ ವೃಕ್ಷದ ಕೆಳಗೆ ಪ್ರತಿಷ್ಠಾಪಿಸಿರುವರು. ಆ ಶಿಲೆಯ ಮೇಲೆ ತ್ರಿಶೂಲಾಕಾರವಿದೆ. ಒಂದು ವಟವೃಕ್ಷದ ಕೆಳಗೆ ಶ್ರೀ ದತ್ತಸ್ವಾಮಿಯು ನಿಂತಿರುವಂತೆಯೂ ಗೋಚರಿಸುತ್ತದೆ. ಪ್ರತಿಷ್ಠೆಗಳೆಲ್ಲವೂ ನಡೆಯುವವರೆಗೆ ಅಲ್ಲಿದ್ದ ಶೆಡ್ನಲ್ಲಿಯೇ ಪೂಜಿಸಲ್ಪಡುತ್ತಿತ್ತು. ನಂತರ ಆ ತ್ರಿಶೂಲ ಸ್ವಾಮಿಯನ್ನು ಅತ್ತಿಮರದ ಕೆಳಗೆ ಸ್ಥಾಪಿಸಲಾಗಿದೆ. 27 ಪ್ರದಕ್ಷಿಣೆಗಳನ್ನು ಮಾಡಿದವರೆಷ್ಟೋ ಜನರಿಗೆ ಕೋರಿಕೆಗಳು ಈಡೇರುತ್ತಿವೆ. ಸಂತಾನವಿಲ್ಲದವರಿಗೆ ಸಂತಾನವು, ನಿರುದ್ಯೋಗಿಗಳಿಗೆ ಉದ್ಯೋಗವು, ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವು, ನಿರ್ಧನರಿಗೆ ಧನವು ಪ್ರಾಪ್ತಿಯಾಗುತ್ತಿದೆ. ಆ ಸ್ವಾಮಿಯ ಲೀಲೆಗಳು ಅನೂಹ್ಯವು. ದಿನಾಂಕ 30/1/1999 ಪ್ರಾರಂಭಿಸಲ್ಪಟ್ಟ ಮಂದಿರ ನಿರ್ಮಾಣ ಕಾರ್ಯವು ಹಂತ ಹಂತವಾಗಿ ರೂಪುಗೊಳ್ಳುತ್ತಿದೆ. ಆದರೆ ನಿನ್ನ ಮಂದಿರವನ್ನು ನೀನೇ ನಿರ್ಮಿಸಿಕೋ ಎಂದು ಪ್ರಾರ್ಥಿಸಿರುವುದಕ್ಕೆ ತ್ರಿಶೂಲ ಸ್ವಾಮಿಯ ರೂಪದಲ್ಲಿ ಶ್ರೀಪಾದ ಸ್ವಾಮಿಯವರು ಪ್ರತ್ಯಕ್ಷವಾಗುವುದು, ಆತನಿಗೆ ಪೂಜೆಗಳನ್ನು ಮಾಡುತ್ತಿದ್ದರೆ ದಿನಾಭಿವೃದ್ಧಿಯಾಗಿ ಕೆಲಸಗಳು ಸಾಗುತ್ತಿರುವುದು ನಡೆಯುತ್ತಿದೆ. ಪ್ರಾರಂಭ ಕಾಲದಲ್ಲಿ ಪ್ರತಿಷ್ಠಾ ಮುಹೂರ್ತವನ್ನೂ ಸಹ ಪ್ರಕಟಿಸಲು ಎಲ್ಲರೂ ವಿಸ್ಮಿತರಾಗಿ 90 ದಿನಗಳಲ್ಲಿ ಮಂದಿರ ನಿರ್ಮಾಣವೇ ಎಂದರು. ಶ್ರೀ ಬಾಬಾಜಿಯವರು ಈ ಮುಹೂರ್ತವು ನಾನಿಟ್ಟಿರುವುದಲ್ಲ, ಆ ಸ್ವಾಮಿಯು ಹೇಳಿದುದೇ, ಆದುದರಿಂದ ನಡೆದೇ ತೀರಬೇಕು ಎಂದರು. ಅದೇ ರೀತಿ ಅಂದುಕೊಂಡ ಮುಹೂರ್ತದಲ್ಲಿ ವಿಗ್ರಹಗಳೆಲ್ಲವನ್ನು ಭಕ್ತರೆಲ್ಲರ ಕೈಯಿಂದ ಪ್ರತಿಷ್ಠಾಪಿಸಿದರು. ಸಹಜ ಗಣಪತಿಯು ಲಭಿಸಿದ ಸಂಘಟನೆ. ಪೂಜಾರಿ ರಾಮಾಚಾರಿಯವರ ಮನೆಗೆ ಬೊಂಬಯಿಯಿಂದ ಒಬ್ಬ ವೃದ್ಧ ಬ್ರಾಹ್ಮಣನು ಬಂದು 10 ದಿನಗಳಿದ್ದನು. ಆತನು ದತ್ತೋಪಾಸಕನು. ಈ ಕ್ಷೇತ್ರದಲ್ಲಿ ಕಾಲಿಟ್ಟ ಸಮಯದಲ್ಲಿ ಸಂತೋಷದಲ್ಲಿ ಪರವಶಿಸುತ್ತಿದ್ದನು. ಊರುಗೋಲುನೊಂದಿಗೆ ಪ್ರದಕ್ಷಿಣೆಗಳನ್ನು ಮಾಡುತ್ತಿದ್ದನು. ಆತನು ಭಾಸ್ಕರ ಬಂಡೆಯ ಬಳಿಗೆ ಹೋಗಿ ಅದನ್ನು ನೋಡಿ ಪರವಶಿಸಿ, ಇಲ್ಲಿಗೆ ಹತ್ತಿರದಲ್ಲಿಯೇ ಗಣಪತಿಯು ಇರಬೇಕು, ನಿಮಗೆ ಕಾಣಿಸಲಿಲ್ಲವೇ ಎಂದು ಕೇಳಿದನು. ನಂತರ ಶ್ರೀ ಬಾಬಾಜಿಯವರೊಂದಿಗೆ ನದಿಯ ದಡದ ಭಾಸ್ಕರ ಬಂಡೆಯ ಬಳಿಯಲ್ಲಿ ಗಣಪತಿಯೂ ಇರುತ್ತಾನೆ, ನೋಡಿರಿ ಎಂದು ಹೇಳಿಬಿಟ್ಟು ಹೊರಟು ಹೋದನು. ಬಳಿಕ ಗುರುದ್ವಾದಶಿ ಪುಣ್ಯತಿಥಿಯು ಬಂದಿತು. ಎಲ್ಲರೂ ಭಾಸ್ಕರ ಬಂಡೆಯ ಮೇಲೆ ಅಭಿಷೇಕ ಅರ್ಚನೆಗಳನ್ನು ಮಾಡುತ್ತಿರಲು ಒಬ್ಬರಿಗೆ ಸ್ವಲ್ಪ ದೂರದಲ್ಲಿ ಗಣಪತಿ ಶಿಲೆಯು ಗೋಚರಿಸಿತು. ಅದು ಪಶ್ಚಿಮಾಭಿಮುಖವಾಗಿದ್ದುದರಿಂದ ಅಂದಿನವರೆಗೆ ನಮಗೆ ಕಾಣಿಸಲಿಲ್ಲವೆಂದುಕೊಂಡು 9/9/2003 ಆ ಗಣಪತಿಯನ್ನು ಮೇಲಕ್ಕೆ ತೆಗೆದುಕೊಂಡು ಬಂದು ಪೂಜಾದಿಗಳನ್ನು ನಿರ್ವಹಿಸುತ್ತಿದ್ದೆವು. ಆತನೇ ಸಹಜ ಗಣಪತಿ. ಈ ವಿಧವಾಗಿ ಶ್ರೀಪಾದ ಶ್ರೀ ವಲ್ಲಭ ಸ್ವಾಮಿಯವರು ಸ್ವತಃ ಆದೇಶಿಸಿ
ತನ್ನ ಕ್ಷೇತ್ರವನ್ನು ತಾನೇ ನಿರ್ಮಿಸಿಕೊಳ್ಳುತ್ತಾ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ಅವರ ನಮಸ್ಕಾರಗಳನ್ನು ಸ್ವೀಕರಿಸುತ್ತಿರುವ ಮಹಾಪುಣ್ಯ ಕ್ಷೇತ್ರವಿದು. ಬೆಳಕಿಗೆ ಬಂದ ನಿವೃತ್ತಿ ಸಂಗಮ, ಕೃಷ್ಣಾ ಭೀಮಾ ನದಿಗಳ ಸಂಗಮ, ಶ್ರೀ ದತ್ತ ಭೀಮೇಶ್ವರ ಕ್ಷೇತ್ರ. ಶ್ರೀ ಕ್ಷೇತ್ರ ಕುರುವಪುರದಲ್ಲಿ ಸ್ಥಿರವಾಗಿರಬೇಕೆಂದು ಶ್ರೀಪಾದ ಶ್ರೀವಲ್ಲಭರು ನಿರ್ಣಯಿಸಿಕೊಂಡ ನಂತರ ಶ್ರೀಶೈಲದಲ್ಲಿ ಚಾತುರ್ಮಾಸಗಳನ್ನು ಕಳೆದು ಕಾರ್ತೀಕ ಹುಣ್ಣಿಮೆಯ ದಿನ ಅಲ್ಲಿ ಪೂರ್ಣಾಹುತಿಯನ್ನು ಮಾಡಿಸಿ ಅದೃಶ್ಯರಾಗಿ ನಿವೃತ್ತಿ ಸಂಗಮದಲ್ಲಿ ಪ್ರತ್ಯಕ್ಷರಾದರು. ಅಲ್ಲಿ ಸಾವಿರಾರು ವರ್ಷಗಳಿಂದ ತಪಸ್ಸನ್ನು ಮಾಡುತ್ತಾ ಗುಪ್ತವಾಗಿ ಶಿಲಾರೂಪಗಳಲ್ಲಿರುವ ಅನೇಕ ಮಂದಿ ಯೋಗೀಶ್ವರರೆಲ್ಲರೂ ಅಂದಿನ ಚಂದ್ರೋದಯ ವೇಳೆಯಲ್ಲಿ ಶ್ರೀಪಾದ ಶ್ರೀವಲ್ಲಭ ಯೋಗಿ ಚಂದ್ರನನ್ನು ತಮ್ಮ ತಮ್ಮ ನಿಜ ರೂಪಗಳಿಂದ ದರ್ಶಿಸಿಕೊಂಡರು. ಅವರೆಲ್ಲರಿಗೂ ತೃಪ್ತಿಯನ್ನು, ಪುಷ್ಟಿಯನ್ನು, ತುಷ್ಟಿಯನ್ನೂ ಉಂಟು ಮಾಡಿದ ಶ್ರೀಪಾದ ಸ್ವಾಮಿಯವರು ಮುಂಬರುವ ಕಾಲದಲ್ಲಿ ಮಾನವರಲ್ಲಿ ಭಕ್ತಿ ಭಾವಗಳನ್ನು ವೃದ್ಧಿಗೊಳಿಸುವ ಕಾರ್ಯಕ್ರಮದಲ್ಲಿ ಅವರ ತಪಶಕ್ತಿಯನ್ನು ವಿನಿಯೋಗಿಸಬೇಕೆಂದು ಆದೇಶಿಸಿರುವುದು ಸುಮಾರು 700 ವರ್ಷಗಳ ಹಿಂದೆ ನಡೆದಿರುವ ಘಟನೆ. 1999ರಲ್ಲಿ ಆ ಮಹಾತ್ಮನ ಸಂಕಲ್ಪದಿಂದಲೂ ಅನುಗ್ರಹದಿಂದಲೂ ಆದೇಶದಿಂದಲೂ ಆತನು ಸೂರ್ಯ ನಮಸ್ಕಾರಗಳನ್ನು ಮಾಡಿದ ಶಿಲೆಯಿರುವ ಪ್ರದೇಶದಲ್ಲಿಯೂ ಆತನು ದರ್ಬಾರು ನಡೆಸಿದ ಪ್ರದೇಶದಲ್ಲಿಯೂ ಶ್ರೀ ಕ್ಷೇತ್ರ ಶ್ರೀ ವಲ್ಲಭಾಪುರವು ಏರ್ಪಟ್ಟಿರುವುದು 13 ವರ್ಷಗಳ ಹಿಂದೆ ನಡೆದ ಒಂದು ಅದ್ಭುತ ಎಂದುಕೊಂಡೆವು. ಆದರೆ ಇಂದು ಇನ್ನೂ ವಿಸ್ಮಯವೆಂದರೆ ಶ್ರೀ ದತ್ತ ಭೀಮೇಶ್ವರ ಕ್ಷೇತ್ರ ಆವಿಷ್ಕರಣೆಯೊಂದಿಗೆ ನಿವೃತ್ತಿ ಸಂಗಮ ಕ್ಷೇತ್ರದ ಮಹಿಮೆಯು ಪ್ರಕಟವಾಗಿರುವ ಸಂಘಟನೆ. ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ರವರಿಂದ ದಿನಾಂಕ 25/6/2011 ನಿರ್ಮಾಣ ಕಾರ್ಯವು ಪ್ರಾರಂಭಿಸಲ್ಪಟ್ಟಿತು. 14/6/2012 ಶ್ರೀ ದತ್ತ ಭೀಮೇಶ್ವರ, ನಂದೀಶ್ವರ, ಗಣಪತಿ, ಅಂಬಾಭವಾನಿ, ಸೂರ್ಯನಾರಾಯಣ, ವಿಷ್ಣುಮೂರ್ತಿ, ದತ್ತಪಾದುಕೆಗಳು ಇವೆಲ್ಲವೂ ಪ್ರತಿಷ್ಠಿಸಲ್ಪಟ್ಟು ದಿವ್ಯ ಕ್ಷೇತ್ರವಾಗಿ ಕಂಗೊಳಿಸುತ್ತಿದೆ. ಶ್ರೀ ಕ್ಷೇತ್ರ ಕುರುವಪುರವು ಎಷ್ಟು ಮಹಿಮಾನ್ವಿತವೋ ಶ್ರೀ ಕ್ಷೇತ್ರ ವಲ್ಲಭಾಪುರವು ಶ್ರೀ ದತ್ತ ಭೀಮೇಶ್ವರ ಕ್ಷೇತ್ರವೂ ಕೂಡ ಅಷ್ಟೇ ಮಹಿಮಾನ್ವಿತವೆಂದು ಶ್ರೀ ಬಾಬಾಜಿಯವರು ಪ್ರಬೋಧಿಸಿದರು. ಈ ಕ್ಷೇತ್ರ ಸಂದರ್ಶನವು ಇಲ್ಲಿನ ನದಿ ಸ್ನಾನದಿಂದ ಸಕಲ ಬಾಧೆಗಳ ನಿವೃತ್ತಿ, ದುಃಖ ನಿವೃತ್ತಿ, ದುಷ್ಕರ್ಮ ನಿವೃತ್ತಿ, ಕಷ್ಟ ನಿವೃತ್ತಿಗಳೂ ಆಗುವುವು. ಮುಮುಕ್ಷುಗಳಿಗೆ ಬಂಧ ನಿವೃತ್ತಿಯಾಗಿ ಮೋಕ್ಷ ಮಾರ್ಗವು ತೆರೆದುಕೊಳ್ಳುವುದು ಎಂದು ತಿಳಿಸಿದರು. ಶ್ರೀಪಾದ ಶ್ರೀ ವಲ್ಲಭಾಪುರ ಮಹಾತ್ಮೆ. ಶ್ರೀ ವಲ್ಲಭಾಪುರದಲ್ಲಿ ಮಂದಿರ ನಿರ್ಮಾಣವು ನಡೆಯುತ್ತಿದ್ದಾಗ ಒಂದು ಅದ್ಭುತವು ನಡೆಯಿತು. ರಾಯಕೋಡು ರಾಮಚಂದ್ರನೆಂಬ ವ್ಯಕ್ತಿಯನ್ನು ತನ್ನ ಬಂಧುಗಳೊಬ್ಬರು ಜೊತೆಯಲ್ಲಿ ಕರೆದುಕೊಂಡು ಬಂದರು. ಆ ವ್ಯಕ್ತಿಯನ್ನು ತಿಳಿಯದ ಕಾಯಿಲೆಯೊಂದು 4 ತಿಂಗಳುಗಳಿಂದ ಪೀಡಿಸುತ್ತಿತ್ತು. ಆಹಾರ ಸೇವನೆಯಿಲ್ಲದೆ ಶರೀರವು ತುಂಬ ಬಲಹೀನವಾಗಿತ್ತು. ಎಷ್ಟು ವೈದ್ಯೋಪಚಾರಗಳನ್ನು ಮಾಡಿದರೂ ಪ್ರಯೋಜನವಾಗದೆ ವೈದ್ಯರು ಇನ್ನು ಆಸೆಯನ್ನು ಬಿಟ್ಟು ಬಿಡಿ ಎಂದು ಹೇಳಿದ್ದರು. ಅಂತಹ ಸಮಯದಲ್ಲಿ ಆತನ ಸೋದರ ಮಾವನು ಶ್ರೀ ವಲ್ಲಭಾಪುರಕ್ಕೆ ಕರೆದುಕೊಂಡು ಬಂದು ನಿರ್ಮಾಣವಾಗುತ್ತಿದ್ದ ಸೆಂಟ್ರಿಂಗ್ ಬಾಂಬುಗಳ ಮಧ್ಯೆ ಮಲಗಿಸಿ, ದತ್ತಾತ್ರೇಯನೇ, ಶ್ರೀ ಪಾದರಾಯನೇ, ಇವನನ್ನು ಸಾಯಿಸುವೆಯೋ ಬದುಕಿಸುವೆಯೋ ನಿನ್ನ ಇಷ್ಟ ಎಂದು ಒಪ್ಪಿಸಿ ಬೆಳಿಗ್ಗೆ ಮತ್ತು ಸಂಜೆ ಬಂದು ಚಹಾವನ್ನು ಕುಡಿಸುತ್ತಿದ್ದನು. ಕೆಲಸದವರು ಮಧ್ಯೆ ಮಧ್ಯೆ ಚಹಾವನ್ನು ಕೊಡುತ್ತಿದ್ದರು. 2 ದಿನಗಳು ಹಾಗೆಯೇ ಕಳೆದವು. 3ನೆಯ ದಿನ ಶ್ರೀ ವಿಠ್ಠಲ್ ಬಾಬಾಜಿಯವರು ಬಂದು ಅವನನ್ನು ನೋಡಿ, ಮೊದಲು ಇವನಿಗೆ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮಾಡಿಸಿರಿ ಎಂದರು. ಅಲ್ಲಿದ್ದವರಲ್ಲಿ
4 ಮಂದಿ ಅವನನ್ನು ಎತ್ತಿಕೊಂಡು ಹೋಗಿ ನದಿಯಲ್ಲಿ ಸ್ನಾನವನ್ನು ಮಾಡಿಸಿ ಯಾರೋ ಕೊಟ್ಟ ಬಟ್ಟೆಗಳನ್ನು ಉಡಿಸಿ ತ್ರಿಶೂಲ ದೇವರ ಮುಂದೆ ಮಲಗಿಸಿದರು. ಮಧ್ಯಾಹ್ನದ ಊಟದ ಸಮಯದಲ್ಲಿ ಶ್ರೀ ಬಾಬಾಜಿಯವರು ಅವನನ್ನು ಬಂದು ಭೋಜನವನ್ನು ಮಾಡು ಎಂದು ತಮ್ಮ ಪಕ್ಕದಲ್ಲಿಯೇ ಎಲೆಯನ್ನು ಹಾಕಿಸಿದಾಗ ನಾನು ತಿನ್ನಲಾರೆ ಎಂದನು. ನಾನು ತಿನ್ನು ಎಂದಿದ್ದೇನೆ, ತಿನ್ನು ಎನ್ನುತ್ತಾ ಅವರ ಎಲೆಯಲ್ಲಿದ್ದ ಪಲ್ಯ ಮತ್ತು ಅನ್ನವನ್ನು ಬೆರೆಸಿದ ಮುದ್ದೆಯನ್ನು ಅವನಿಗೆ ಕೊಟ್ಟರು. ಆ ವ್ಯಕ್ತಿಯು ಯಾವ ತೊಂದರೆಯೂ ಇಲ್ಲದೆ ತಿಂದನು. ನಿನ್ನ ರೋಗವು ಗುಣವಾಗಿದೆ ಎಂದರು ಬಾಬಾಜಿ. ಅವನು 3 ದಿನಗಳಲ್ಲಿ ಚೇತರಿಸಿಕೊಂಡು ತಾನೂ ಸಹ ಕೆಲಸದವರ ಜೊತೆಯಲ್ಲಿ ಏನೋ ಒಂದು ಕೆಲಸವನ್ನು ಮಾಡಲು ಸಿದ್ಧನಾದನು. ಸುಮಾರು 15 ದಿನಗಳ ನಂತರ ಆರೋಗ್ಯವಂತನಾಗಿ ಮನೆಗೆ ಹೋದನು. ಔಷಧವಿಲ್ಲದೆ ಕೇವಲ ದೈವ ಕೃಪೆಯಿಂದ ಅವನು ಆರೋಗ್ಯವನ್ನು ಹೊಂದಿದನು. ಒಂದು ದಿನ ಶ್ರೀ ಕ್ಷೇತ್ರ ವಲ್ಲಭಾಪುರಕ್ಕೆ ಒಬ್ಬ ಅಜ್ಜಿಯು ಬಂದು 5 ತೆಂಗಿನಕಾಯಿಗಳ ಹರಕೆಯನ್ನು ತೀರಿಸಿಕೊಳ್ಳಬೇಕೆಂದು ನಮ್ಮವರೆಲ್ಲರನ್ನೂ ಕರೆತಂದಿದ್ದೇನೆ ಎಂದು ಹೇಳಿದಳು. ಏಕೆ ಈ ಹರಕೆಯನ್ನು ಮಾಡಿಕೊಂಡಿರುವೆ ಎಂದು ಕೇಳಿದೆವು. ಆಗ ಆ ಅಜ್ಜಿಯು ತ್ರಿಶೂಲ ದೇವರಿಗೆ 27 ಪ್ರದಕ್ಷಿಣೆಗಳನ್ನು ಹಾಕಿ, ನನ್ನ ಸೊಸೆಗೆ ಗಂಡು ಮಗುವಾಗಬೇಕು, ನನ್ನ ವಂಶವು ನಿಲ್ಲಬೇಕು, ಹಾಗಾದರೆ 5 ತೆಂಗಿನಕಾಯಿಗಳನ್ನು ಹೊಡೆಯುತ್ತೇನೆಂಬುದು ಹರಕೆ. ಆದುದರಿಂದ ಮಗ, ಸೊಸೆ, ಮೊಮ್ಮಗನ ಜೊತೆಯಲ್ಲಿ ಬಂದು ಹರಕೆಯನ್ನು ತೀರಿಸಿಕೊಂಡಿದ್ದೇನೆ ಎಂದು ಹೇಳಿದಳು. ಆಹಾ, ಸ್ವಯಂಭೂ ಶ್ರೀಪಾದನೇ ತ್ರಿಶೂಲ ಶಿಲೆ, ಆತನು ಎಂತಹ ಅಲ್ಪ ಸಂತೋಷಿ ಎಂದು ಎಲ್ಲರೂ ನಮಸ್ಕರಿಸಿದೆವು. ಅಪ್ಪರಸು ಶ್ಯಾಮಲಾಂಬಾರವರು ಮೆಹಬೂಬ್ ನಗರ ನಿವಾಸಿ. ಮೇ ತಿಂಗಳಿನಲ್ಲಿ ಅವರು ದಂಪತಿ ಸಮೇತವಾಗಿ ಶ್ರೀ ಕ್ಷೇತ್ರ ಶ್ರೀ ವಲ್ಲಭಾಪುರದಲ್ಲಿ ಬೇಸಿಗೆ ತರಗತಿಗಳ ಶಿಕ್ಷಣದಲ್ಲಿ ಪಾಲ್ಗೊಳ್ಳಬೇಕೆಂದು ಬಂದಿದ್ದರು. ಅವರ ಮಗನು MCA ಓದುತ್ತಿದ್ದನು. ಅವನಿಗೆ ಪರೀಕ್ಷೆಗಳ ಸಮಯದಲ್ಲಿಯೇ ಜ್ವರವು ಬರುತ್ತಿತ್ತು. ಪ್ರತಿ ವರ್ಷವೂ ಅನುತ್ತೀರ್ಣನಾಗುತ್ತಿದ್ದನು. ಇದು 3ನೆಯ ವರ್ಷ. ಈಗಲಾದರೂ ಅವನು ಉತ್ತೀರ್ಣನಾಗಬೇಕಾದರೆ ಏನು ಮಾಡಬೇಕು ಎಂದು ಕೇಳಿದಾಗ ಶ್ರೀ ಬಾಬಾಜಿಯವರು ತ್ರಿಶೂಲ ಸ್ವಾಮಿಗೆ ನಿತ್ಯವೂ 27 ಪ್ರದಕ್ಷಿಣೆಗಳನ್ನು ಮಾಡಮ್ಮ, ಎಲ್ಲವೂ ನಿರ್ವಿಘ್ನವಾಗಿ ನೆರವೇರುತ್ತವೆ ಎಂದು ಹೇಳಿದರು. ಅವರು ಹಾಗೆಯೇ ಮಾಡಿದರು. ತತ್ಫಲಿತವಾಗಿ ಹೆಚ್ಚಿನ ಅಂಕಗಳೊಂದಿಗೆ ಉತ್ತೀರ್ಣನಾದನು. ಸ್ವತಃ ಅವನೇ ಬಂದು ಪ್ರದಕ್ಷಿಣೆಗಳನ್ನು ಮಾಡಿದನು. ಒಳ್ಳೆಯ ಉದ್ಯೋಗವನ್ನು ಪಡೆದನು. ವಿವಾಹವಾಗಿ ಸಂತಾನವನ್ನೂ ಪಡೆದನು. ಇದೆಲ್ಲವೂ ಶ್ರೀಪಾದ ಸ್ವಾಮಿಗಳ ಅನುಗ್ರಹವೆಂದು ಬಾಬಾಜಿಯವರು ಭಕ್ತರಿಗೆ ಪ್ರಬೋಧಿಸಿದರು. ಆ ಪುಣ್ಯಭೂಮಿಯ ಮೇಲೆ ಹೆಜ್ಜೆಯಿಟ್ಟೊಡನೆ ಕ್ರೂರ ಕರ್ಮಗಳ ಪ್ರಭಾವವು ಕ್ಷೀಣಿಸಿ ಕ್ರಮೇಣ ದೂರವಾಗುತ್ತದೆ. ಅಲ್ಪ ಸ್ವಲ್ಪ ಸೇವೆಯನ್ನು ಮಾಡಿದರೂ ಅಪಾರವಾದ ಫಲ ಉಂಟಾಗುತ್ತದೆ. ಈ ಪ್ರದೇಶವನ್ನು ಸ್ವಚ್ಛಗೊಳಿಸುತ್ತಿದ್ದ ಅಗಸನು ಶ್ರೀಪಾದರ ದಯೆಯಿಂದ ರಾಜನಾದನಲ್ಲವೇ? ಆದುದರಿಂದ ಯಾರಿಗೆ ಏನು ಬೇಕೋ ಅದನ್ನು ಪ್ರಸಾದಿಸುವುದಕ್ಕೆ ಶ್ರೀ ದತ್ತಸ್ವಾಮಿಯು ಸಿದ್ಧವಾಗಿದ್ದಾನೆಂದು ಹೇಳುವರು. 1999ರಿಂದ ಇಲ್ಲಿ ಅನುಭವಗಳ ಸಂಖ್ಯೆಯು ಬೆಳೆಯುತ್ತಿದೆ. ನಿರುದ್ಯೋಗಿಗಳು ಉದ್ಯೋಗವನ್ನು, ಮಕ್ಕಳಿಲ್ಲದವರು ಮಕ್ಕಳನ್ನು, ಧನವಿಲ್ಲದವರು ಧನವನ್ನು ಹೊಂದುತ್ತಿದ್ದಾರೆ. ಅನೇಕ ವಿಧವಾದ ಕಾಯಿಲೆಗಳಿಂದ ಮುಕ್ತರಾಗುತ್ತಿದ್ದಾರೆ. ನಾಗೋಲ್ ನಿವಾಸಿಗಳಾದ ಚೆಳ್ಳಪಿಳ್ಳ ಶ್ರೀ ಲಕ್ಷ್ಮೀನಾರಾಯಣರವರಿಗೆ ಹೀಗೆ ಅನುಭವವಾಗಿದೆ. ಜನವರಿ 1, 2004ರಂದು ಶ್ರೀ ದತ್ತನ ದರ್ಶನಕ್ಕಾಗಿ ಲಕ್ಷ್ಮೀನಾರಾಯಣರವರು ಮತ್ತು ಚಲಪತಿರಾವ್ರವರು ವಲ್ಲಭಾಪುರಕ್ಕೆ ಬಂದರು. ಶ್ರೀ ಚಕ್ರಮಂದಿರವು ಪೂರ್ತಿಯಾಗಿದೆ ಎಂದು, ಶ್ರೀ ದತ್ತನ ಮುಖಮಂಟಪ ನಿರ್ಮಾಣವು, ಗರ್ಭಗುಡಿಯಲ್ಲಿ ಟೈಲ್ಸ್ ಹಾಕುವ ಕೆಲಸವು ನಡೆಯುತ್ತಿವೆ ಎಂದು ತಿಳಿದು ಮೇಲಕ್ಕೆ ಹೋದರು. ಕೂಡಲೇ ಆಲಯದ ಪ್ರಾರಂಭ ದಿನಗಳಲ್ಲಿ ನಡೆದ
ಸಂಘಟನೆಯು ನೆನಪಿಗೆ ಬರುತ್ತಿದೆ. ಅದು 1999 ಮೇ ತಿಂಗಳು. ಅಂದಿಗೆ ವಿಗ್ರಹ ಪ್ರತಿಷ್ಠೆಯಾಗಿ ಸುಮಾರು 1 ವಾರವಾಗಿತ್ತು. ಶ್ರೀಚಕ್ರ ಮಂದಿರದಲ್ಲಿ ಇನ್ನೂ ಸೆಂಟ್ರಿಂಗ್ ಬೊಂಬುಗಳನ್ನು ತೆಗೆದಿರಲಿಲ್ಲ. ಅಂದಿನ ಮಧ್ಯಾಹ್ನ ಅವರು, ಬಾಬಾಜಿಯವರು, ಚಂದ್ರಯ್ಯನವರು ಆಲಯದ ಬಳಿಯಲ್ಲಿದ್ದರು. ಮಾಡಬೇಕಾದ ಕೆಲಸಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಲಕ್ಷ್ಮೀನಾರಾಯಣರವರು ಶ್ರೀಚಕ್ರದ ಬಳಿಗೆ ಹೋಗಿ ಕ್ಯೂರಿಂಗ್ ಕೆಲಸವನ್ನು ನೋಡುತ್ತಿದ್ದರು. ಅಮ್ಮನವರ ವಿಗ್ರಹದ ಬಳಿಯಲ್ಲಿ ನಿಂತಿರಲು ಅಪ್ರಯತ್ನವಾಗಿ ಕಣ್ಣುಗಳು ಮುಚ್ಚಿಕೊಂಡವು. ಕೂಡಲೇ ಒಂದು ದೃಶ್ಯವು ಕಾಣಿಸಿತು. ಎತ್ತರದ ದತ್ತಮೂರ್ತಿಯು ಕಪ್ಪಾಗಿ ಪ್ರಕಾಶಿಸುತ್ತಿತ್ತು. ಸುತ್ತಲೂ ಗೋಡೆಗಳಿಗೆ ಮತ್ತು ಕೆಳಗೆ ಬಿಳಿಯಾದ ಬಂಡೆಗಳನ್ನು ಹರಡಿರುವಂತೆ ಅದು ಅಮೃತಶಿಲೆಯೋ ಎಂದು ಹೇಳಲಾಗದಂತಹ ದೃಶ್ಯವು ಗೋಚರಿಸಿತು. ಕೆಳಗಿನಿಂದ ಬಾಬಾಜಿಯವರು, ಏನು ಲಕ್ಷ್ಮೀನಾರಾಯಣ, ಕನಸು ಕಾಣುವುದು ಪೂರ್ತಿಯಾಯಿತೇ ಎಂದು ಕೂಗಿದರು. ದಿಗ್ಭ್ರಮೆಯಾಯಿತು. ಕೆಳಗಿನಿಂದ ಬಾಬಾಜಿಯವರು ಅವರಿಗೆ ಕಾಣಿಸುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಚಂದ್ರಯ್ಯನವರೊಂದಿಗೆ ಮಾತನಾಡುತ್ತಿದ್ದರು. ಇವರ ಮನಸ್ಸಿನಲ್ಲಿ ಏನಿರುವುದೋ ಪ್ರತ್ಯಕ್ಷವಾಗಿ ನೋಡುತ್ತಿದ್ದರು. ಸದ್ಗುರುಗಳಿಗೆ ಅಸಾಧ್ಯವೇನಿರುತ್ತದೆ? ಕೂಡಲೇ ಅವರು ಕೆಳಗಿಳಿದು ಬಂದು ಈ ವಿಷಯವನ್ನು ಬಾಬಾಜಿಯವರಿಗೆ ವಿವರಿಸಿದಾಗ, ಭವಿಷ್ಯದಲ್ಲಿ ಆಲಯವು ಹೇಗಿರುತ್ತದೆಂದು ದತ್ತನು ನಿನಗೆ ತೋರಿಸಿರುವನು, ಒಳ್ಳೆಯದು ಎಂದರು. 4 ವರ್ಷಗಳ ನಂತರ ಅಲ್ಲಿಗೆ ಹೋದಾಗ ಅದು ಕ್ಷಣಕಾಲ ಕಾಣಿಸಿದ್ದ ದೃಶ್ಯವು ಇಂದು ಸಾಕಾರಗೊಂಡಿರುವ ವಿಷಯವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ಎಲ್ಲರಿಗೂ ಹೇಳಿದರು. ಇದನ್ನು ಕುರಿತು ಏನನಿಸುತ್ತದೆ ಎಂದರೆ, ದತ್ತನ ಆದೇಶದ ಪ್ರಕಾರ ಶ್ರೀಪಾದ ಶ್ರೀವಲ್ಲಭನೇ ಬಾಬಾಜಿಯವರ ರೂಪದಲ್ಲಿ ಕಾರ್ಯಗಳನ್ನು ಮಾಡುತ್ತಾ ಅಂದಿನ ಆಶ್ರಿತರನ್ನು ಮತ್ತೆ ತನ್ನ ಬಳಿಗೆ ಸೇರಿಸಿಕೊಂಡು ಉದ್ಧರಿಸುತ್ತಿದ್ದಾನೆಂದು ತಿಳಿಯುತ್ತಿದೆ. ಹೈದರಾಬಾದ್ ನಿವಾಸಿ ಸಾಮ್ರಾಜ್ಯಂರವರು ಒಂದು ಸಲ ವಲ್ಲಭಾಪುರಕ್ಕೆ ಹೋದಾಗ ಅವರಿಗಾದ ಅನುಭವವನ್ನು ಹೀಗೆ ತಿಳಿಸಿದರು. ಒಂದು ಸಲ ಬಾಬಾಜಿಯವರು ಕ್ಷೇತ್ರದಲ್ಲಿ ಇಲ್ಲದಿರುವಾಗ ರಾತ್ರಿ ಮಲಗುವ ಮೊದಲು ಗುಡಿಯ ಸುತ್ತಲೂ ತಿರುಗಿ ಬರುವುದು ರೂಢಿ. ಹಾಗೆಯೇ ಅಂದೂ ಸಹ ರಾಮಾಲಯದ ಕಡೆಗೆ ಹೋದರು. ಭಾರತಮ್ಮನವರು ಜೊತೆಗಿದ್ದರು. ಆಕೆಯು ಗುಡಿಯ ಕಡೆಗೆ ತಲೆ ಎತ್ತಿ ನೋಡಿದಾಗ ಪೋಲೇರಮ್ಮ ತಾಯಿಯು ಹೊರಗೆ ನಿಂತಿದ್ದಳು. ಆ ತಾಯಿಯೇ ಕಾವಲು ಕಾಯುತ್ತಿದ್ದರೆ ಇನ್ನು ನಾವೇಕೆ ತಿರುಗಬೇಕು ಎಂದು ಹಿಂತಿರುಗಿದರು. ಭಾರತಮ್ಮನವರು, ಎಲ್ಲಮ್ಮ ನನಗೆ ಕಾಣಿಸಲಿಲ್ಲವೇ ಎಂದರು. ಬೆಳಿಗ್ಗೆ ಉಡಿಸಿದ್ದ ಮಿಂಚಿನ ಸೀರೆಯೊಂದಿಗೆ ಅಲ್ಲಿಯೇ ಇದ್ದಾಳೆ ನೋಡು ಎಂದರು. ನೋಡಿದಾಗ ಆಕೆಗೂ ದರ್ಶನವಾಯಿತು. ಇಲ್ಲಿ ಇಂತಹ ಅನುಭವಗಳು ಎಷ್ಟೋ ನಡೆದಿವೆ. ಶ್ರೀ ವಲ್ಲಭಾಪುರ ಮಹಾತ್ಮೆ. ಪ್ರಥಮ ದತ್ತ ಜಯಂತಿ ಉತ್ಸವವು 2000 ಡಿಸೆಂಬರ್ 22ರಂದು ನಡೆಯಿತು. ಉಯ್ಯಾಲೆಯಲ್ಲಿ ದತ್ತನ ಪೂಜೆಗಳನ್ನು ಸಂತಾನವಿಲ್ಲದವರಿಂದ ಮಾಡಿಸಿದರು. ಅವರೆಲ್ಲರಿಗೂ ಮರುವರ್ಷ ಸಂತಾನ ಉಂಟಾಯಿತು. ದತ್ತ ಮಾಲೆಯನ್ನು ಧರಿಸಿದ್ದ ಭಕ್ತರೆಲ್ಲರೂ ಮಾಲೆಯನ್ನು ವಿಸರ್ಜಿಸುವ ಸಭೆಯಲ್ಲಿ ಶ್ರೀ ವಿಠ್ಠಲ್ ಬಾಬಾಜಿಯವರ ಪ್ರಬೋಧೆಗಳಿಂದ ದುರಾಭ್ಯಾಸಗಳನ್ನು ಬಿಟ್ಟು ಬಿಡಲು ಪ್ರತಿಜ್ಞೆಯನ್ನು ಮಾಡಿ ಧನ್ಯರಾದರು. ಆ ಸಭೆಯಲ್ಲಿಯೇ 2000 ಜನವರಿ 1ರಂದು ಸೂರ್ಯೋದಯದ ವೇಳೆಯಲ್ಲಿ ಶ್ರೀ ದತ್ತನ ಮೇಲೆ ಬೀಳುವ ಸೂರ್ಯ ಕಿರಣಗಳನ್ನು ದರ್ಶಿಸಿದ ನಂತರವೇ ಸೂರ್ಯನನ್ನು ದರ್ಶಿಸಬೇಕೆಂದು ಆದೇಶಿಸಿದರು. ಶ್ರೀ ಬಾಬಾಜಿಯವರು ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಕಾರ್ಯಕ್ರಮಗಳನ್ನು ರೂಪುಗೊಳಿಸಿದರು. ಇದು ದತ್ತನ ಅನುಗ್ರಹದಿಂದಲೇ ಎಂದು ತಿಳಿಸಿದರು. 23/12/1999 ದಿನ ಶ್ರೀ ದತ್ತ ಚಾಲೀಸಾವನ್ನು ಶ್ರೀ ಬಾಬಾಜಿಯವರಿಂದ ಶ್ರೀ ದತ್ತನೇ ನುಡಿಸಿದನು. ಒಡನೆಯೇ ಅವರು ಎಲ್ಲರಿಂದಲೂ ನುಡಿಸಿದರು. ಜನವರಿ 1ರಂದು ಭಕ್ತರೆಲ್ಲರೂ ಶುದ್ಧರಾಗಿ ಶ್ರೀ ದತ್ತ ಸ್ವಾಮಿಯ ಮುಂದೆ ಸೇರಿದ್ದರು.
ದತ್ತನ ಮೇಲೆ ಬೀಳುವ ಕಿರಣಗಳನ್ನು ದರ್ಶಿಸಿ ನಂತರ ಸೂರ್ಯನನ್ನು ದರ್ಶಿಸಿ ಆರತಿಯನ್ನು ಕೊಟ್ಟರು. ಇದು ಪ್ರತಿ ವರ್ಷವೂ ಒಂದು ಉತ್ಸವವಾಗಿ ನಡೆಯುತ್ತಿದೆ. 108 ದತ್ತ ಚಾಲೀಸಾ ಪಾರಾಯಣಗಳು ನಡೆಯುತ್ತಿರುವಾಗಲೇ ಒಂದು ಲೀಲೆಯು ನಡೆಯಿತು. 3 ಯೋಗಿಗಳು ಮೇಲಿನ ದತ್ತಾಲಯದಲ್ಲಿ ದರ್ಶನವನ್ನು ಮಾಡಿಕೊಳ್ಳುತ್ತಾ ಹರಿಪ್ರಸಾದ್ಗೆ ದರ್ಶನವನ್ನು ಕೊಟ್ಟರು. ನಂತರ ಶ್ರೀಚಕ್ರ ಮಂದಿರದಲ್ಲಿ ದರ್ಶಿಸಿಕೊಂಡು ಅವರು ಕೆಳಗಿಳಿಯುವಾಗ ಪೋಲಾಸಾನಿಪಲ್ಲಿ ಶ್ರೀ ಕೆ ವಿ ನಾರಾಯಣ್ರವರು ಅವರನ್ನು ಮಾತನಾಡಿಸಿದರು. ಅವರು ಸೂರತ್ನಿಂದ ಬರುತ್ತಿರುವಂತೆ ಹೇಳಿದರು. ನಾರಾಯಣ್ರವರು ಮೇಲೆ ದತ್ತನನ್ನು ನೋಡಿದಿರಾ ಎಂದು ಕೇಳಲಾಗಿ ಆಯಿತೆಂದರು. ಇಷ್ಟರಲ್ಲಿ ಶ್ರೀ ಬಾಬಾಜಿಯವರು ಸ್ನಾನವನ್ನು ಮಾಡಿ ತಿಲಕವನ್ನಿಟ್ಟುಕೊಳ್ಳುತ್ತಿರಲು ಆ ಯೋಗಿಗಳನ್ನು ಹೊರಗಡೆಯೇ ನಿಲ್ಲಿಸಿ ನಾರಾಯಣ್ರವರು ಒಳಗೆ ಬಂದು, ಸ್ವಾಮಿ, ಸೂರತ್ನಿಂದ 3 ಯೋಗಿಗಳು ಬಂದಿದ್ದಾರೆ, ತಾವು ದರ್ಶನವನ್ನು ಕೊಡುವಿರೇನೋ ಎಂದು ಕೇಳಿದರು. ಶ್ರೀ ಬಾಬಾಜಿಯವರು ಅವರಿಗೆ ಚಹಾವನ್ನು ಕುಡಿಸು, ಬರುತ್ತೇನೆ ಎಂದರು. ಅವರನ್ನು ಹೋಟೆಲ್ ಬಳಿಗೆ ಕರೆದುಕೊಂಡು ಹೋದರೆ ಒಬ್ಬರು ಮಾತ್ರ ಚಹಾವನ್ನು ಕುಡಿದರು. ಉಳಿದಿಬ್ಬರು ನಮಗೆ ಸಮಯವಿಲ್ಲ, ನಾವು ಹೋಗುತ್ತೇವೆಂದರು. ನಾರಾಯಣ್ರವರು ಬಾಬಾರವರ ದರ್ಶನಕ್ಕೆ ಅನುಮತಿಯನ್ನು ಕೇಳಿದ ಸಮಯದಲ್ಲಿ ನಾನಿಲ್ಲಿಯೇ ಇದ್ದೆನು. ಶ್ರೀ ಬಾಬಾಜಿಯವರು ಕಿಟಕಿಯ ಮೂಲಕ ಅವರನ್ನು ನೋಡಿ, ಓಹೋ, ಇವರೇ, ಹಾಗಾದರೆ ನಾನು ಹೊರಗೆ ಬರುವುದಿಲ್ಲ ಅಂದಿದ್ದನ್ನು ನಾನು ಕೇಳಿ ಇವರು ದರ್ಶನಕ್ಕೆ ಅರ್ಹರಲ್ಲವೇನೋ ಎಂದು ಭಾವಿಸಿದೆನು. ಅವರನ್ನು ಕಳುಹಿಸಿ ಶ್ರೀ ನಾರಾಯಣ್ರವರು ಭಜನೆ ಪ್ರವಚನಗಳನ್ನು ಕೇಳಲು ಬಂದುಬಿಟ್ಟರು. ಅಂದಿನ ಕಾರ್ಯಕ್ರಮಗಳೆಲ್ಲವೂ ಪೂರ್ತಿಯಾದವು. ಮರುದಿನ ಬೆಳಿಗ್ಗೆ ಶ್ರೀ ಬಾಬಾಜಿಯವರು ಹೀಗೆ ಹೇಳಿದರು. ನಿನ್ನೆ ಇಲ್ಲಿದ್ದ ಭಕ್ತರೆಲ್ಲರೂ ಎಷ್ಟೋ ಅದೃಷ್ಟವಂತರು. ದತ್ತನು, ಶ್ರೀಪಾದನು, ನರಸಿಂಹ ಸರಸ್ವತಿಯು 3 ರೂಪಗಳಲ್ಲಿ ಬಂದು ತಮ್ಮ ಕ್ಷೇತ್ರವನ್ನು, ತಮ್ಮ ಭಕ್ತರನ್ನು ನೋಡಿಕೊಂಡು ಹೋದರು. ಆಗ ನಾನು ಮತ್ತು ಹರಿಪ್ರಸಾದ್ ಇಬ್ಬರು ಬಾಬಾಜಿಯವರೇ ಆಗಲೇ ಹೇಳಿದ್ದರೆ ಅವರ ಕಾಲುಗಳನ್ನು ಹಿಡಿದುಕೊಳ್ಳುತ್ತಿದ್ದೇವಲ್ಲವೇ ಎಂದೆವು. ಆಹಾ, ಎಷ್ಟಾಸೆ, ಅವರು ಸಿಗುತ್ತಾರೆಯೇ? ನನ್ನನ್ನೇ ನೀನಿರುವ ಜಾಗದಲ್ಲಿಯೇ ಇರು, ಬಾಯಿ ಮುಚ್ಚಿಕೋ ಎಂದರು. ನನಗೇನು ಅಧಿಕಾರವಿದೆ? ಈ ಕ್ಷೇತ್ರ ನಿರ್ಮಾಣವು, ಈ ಉತ್ಸವಗಳು ಎಲ್ಲವನ್ನೂ ಅವರೇ ಮಾಡಿಸಿಕೊಳ್ಳುತ್ತಿದ್ದಾರೆ. ನಾನು ನಿಮಿತ್ತ ಮಾತ್ರನು ಎಂದು ತಿಳಿಸಿದರು. ನಾವು ನೋಡಿದಂತೆ ಒಬ್ಬರು ಬೋಳು ತಲೆ ಮತ್ತು ಕಾಷಾಯ ವಸ್ತ್ರವನ್ನುಟ್ಟಿದ್ದರು. ಒಬ್ಬರು ಉದ್ದನೆಯ ಕೂದಲು ಮತ್ತು ಉದ್ದದ ನಿಲುವಂಗಿಯನ್ನು ತೊಟ್ಟಿದ್ದರು. ಒಬ್ಬರು ತುಂಬು ತೋಳಿನ ಅಂಗಿ ಮತ್ತು ಪಂಚೆಗಳನ್ನು ಉಟ್ಟಿದ್ದರು. ಕಾಷಾಯಾಂಬರಧಾರಿಯನ್ನು ಶ್ರೀ ನರಸಿಂಹ ಸರಸ್ವತಿಯನ್ನಾಗಿಯೂ, ನಿಲುವಂಗಿಯಲ್ಲಿದ್ದವನನ್ನು ಶ್ರೀಪಾದನಂತೆಯೂ, ಕೊಳೆತ ಬಟ್ಟೆಗಳನ್ನುಟ್ಟಿದ್ದವನನ್ನು ಶ್ರೀ ದತ್ತನನ್ನಾಗಿಯೂ ಊಹಿಸಿಕೊಂಡೆನು. ನಾರಾಯಣ್ರವರನ್ನು ವಿಚಾರಿಸಿದಾಗ ಆ ದತ್ತರೂಪನೇ ಚಹಾವನ್ನು ಕುಡಿದನು. ಉಳಿದಿಬ್ಬರು ಬೇಡವೆಂದರೆಂದು ಹೇಳಿದರು. ನಮಗೆ ತಿಳಿಯದಿದ್ದರೂ ಇದು ಮಹಾತ್ಮರ ವಿಹಾರ ಭೂಮಿ ಎಂದು ನಾವು ಗುರುತಿಸಿದರೆ ಸಾಕು. ಅದಕ್ಕೆ ಶ್ರೀ ಬಾಬಾಜಿಯವರು ಎಲ್ಲರನ್ನೂ ದತ್ತರೂಪಿಗಳೆಂದು ಭಾವಿಸಿರಿ ಎಂದು ಬೋಧಿಸುತ್ತಾರೆ. ಒಂದು ಸಲ ನಾಗಾ ಸನ್ಯಾಸಿಗಳಾದ ದೇವಾನಂದಪುರಿ ಸ್ವಾಮಿಯವರು ಮತ್ತು ಅವರ ಸಹೋದರಿ ಲೀಲಾನಂದಪುರಿ ಎಂಬುವವರು ಆಗಮಿಸಿದಾಗ ಅವರಿಗೆ ನಮ್ಮಿಂದ ಆತಿಥ್ಯ ಮತ್ತು ಸತ್ಕಾರಗಳು ನಡೆದವು. ಆಗ ಶ್ರೀ ಬಾಬಾಜಿಯವರು ಇಲ್ಲಿ ಇರಲಿಲ್ಲ. ಅವರಿಬ್ಬರು ರಾಮಾಲಯದ ಮುಂದೆ ಮಲಗಿದ್ದರು. ಅರ್ಧರಾತ್ರಿ 2 ಗಂಟೆಗೆ ಮೇಲೆ ದತ್ತಸ್ವಾಮಿಯ ಬಳಿ ಸ್ತೋತ್ರಗಳನ್ನು ಮಾಡಿದರು. ಅವರಿಗೇನು ದರ್ಶನವಾಯಿತೋ ಉದಯವೇ ಸ್ನಾನಗಳನ್ನು ಮುಗಿಸಿಕೊಂಡು ಇದು ಅದ್ಭುತವಾದ ಕ್ಷೇತ್ರವೆಂದು ಹೇಳಿ ಕುರುವಪುರಕ್ಕೆ ಹೋದರು. 2004ರಲ್ಲಿ ಪುಷ್ಕರಗಳು ನಡೆಯುತ್ತಿದ್ದಾಗ ಆ ಯೋಗಿಗಳಿಬ್ಬರು ಮತ್ತೆ ಬಂದರು. ಶ್ರೀ ಬಾಬಾಜಿಯವರು ಹೊರಗೆ ಬಂದರು.
ಅವರನ್ನು ಆದರಿಸಿದರು. ನಂತರ ಸಾಯಂಕಾಲದ ಸಭೆಯಲ್ಲಿ ಹೀಗೆ ಹೇಳಿದರು: ಈ ಕ್ಷೇತ್ರದಲ್ಲಿ ಶ್ರೀ ದತ್ತಾತ್ರೇಯರ ದಿವ್ಯ ಚೈತನ್ಯವು ಪ್ರಸ್ಫುಟವಾಗಿ ತಿಳಿಯುತ್ತಿದೆ. ಇಲ್ಲಿ ಅವರು ಸಂಪೂರ್ಣ ಕಲೆಗಳಿಂದ ವಿರಾಜಮಾನರಾಗಿದ್ದಾರೆ. ಶ್ರೀಪಾದ ಸ್ವಾಮಿಯವರು ಇಲ್ಲಿ ತಮ್ಮ ಅನುಗ್ರಹವನ್ನು ಪರಿಪೂರ್ಣವಾಗಿ ಮಳೆಗರೆಯುತ್ತಿದ್ದಾರೆ. ಅವರು ನಿತ್ಯ ಸತ್ಯ ಸ್ವರೂಪಿಗಳು. ನಿಮಗೆ ದತ್ತಾನುಗ್ರಹವನ್ನು ಪ್ರಸಾದಿಸಲು ಶ್ರಮಿಸುತ್ತಿರುವ ಈ ಬಾಬಾಜಿಯವರನ್ನು ಯಾರೆಂದುಕೊಂಡಿರುವಿರಿ? ಶ್ರೇಷ್ಠ ಅವಧೂತರು, ಸಾಕ್ಷಾತ್ ಶ್ರೀ ದತ್ತಾತ್ರೇಯರೇ. ನಿಮ್ಮ ಪೂರ್ವ ಪುಣ್ಯ ಫಲದಿಂದ ನಿಮ್ಮ ಬಳಿಗೆ ಬಂದು ಇಷ್ಟು ಸೌಜನ್ಯದಿಂದ ಇರುತ್ತಿದ್ದಾರೆ. ಇವರು ದಿಗಂಬರ ಸನ್ಯಾಸಿಗಳು. ಇವರಿಗೆ ಸಮರಾದವರು ಉತ್ತರ ಭಾರತದ ಹಿಮಾಲಯದಲ್ಲದೆ ದಕ್ಷಿಣ ಭಾರತದಲ್ಲಿ ಇಲ್ಲವೇ ಇಲ್ಲ. ಇವರಿಗೆ ಭಕ್ತಿಯಿಂದ ಸೇವೆಗಳನ್ನು ಮಾಡಿರಿ. ಇಲ್ಲದಿದ್ದರೆ ಇವರು ಭಕ್ತಿಗಲ್ಲದೆ ಯಾವುದಕ್ಕೂ ಕಟ್ಟು ಬೀಳುವುದಿಲ್ಲ. ಈ ಸ್ವಾಮಿಯವರ ಸನ್ನಿಧಿಯಲ್ಲಿರುತ್ತಾ ಸ್ವಾಮಿಯವರ ಜೊತೆಯಲ್ಲಿ ಓಡಾಡುತ್ತಿದ್ದರೂ ಸಹ ಅವರ ತತ್ವವನ್ನು ತಿಳಿದುಕೊಳ್ಳದಿದ್ದರೆ ನಿಮ್ಮ ಜನ್ಮಗಳು ವ್ಯರ್ಥ. ಕೆರೆಯಲ್ಲಿ ಕಮಲದ ಪಕ್ಕದಲ್ಲಿ ಕಪ್ಪೆಗಳು, ಮೀನುಗಳು, ಜಲಚರಗಳೂ ಇರುತ್ತಾ ಕಮಲದ ಸುವಾಸನೆಯನ್ನು ತಿಳಿದುಕೊಳ್ಳದಿರುವಂತೆ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಎಂದು ಎಚ್ಚರಿಸಿ ನಮಗೆ ಬೋಧಿಸಿದರು. ಇದರಿಂದ ನಾವು ಎಷ್ಟು ಅದೃಷ್ಟವಂತರೆಂದುಕೊಳ್ಳಬೇಕು. ಈ ಕ್ಷೇತ್ರ ಮಹಿಮೆಯನ್ನು ವರ್ಣಿಸಲು ಮಾತುಗಳು ಸಾಲವು. ಒಂದೊಂದು ಸಲ ನಾವು ಇಲ್ಲಿ ಓಡಾಡುತ್ತಿರುವಾಗ, ಯಾವುದಾದರೂ ಮರದ ಕೆಳಗೆ ಕುಳಿತಿರುವಾಗ ಇದ್ದಕ್ಕಿದ್ದಂತೆ ಒಳ್ಳೆಯ ಗಂಧದ ಪರಿಮಳ, ಮಲ್ಲಿಗೆಯ ವಾಸನೆ, ಸಂಪಿಗೆಯ ವಾಸನೆಗಳು ಬರುತ್ತವೆ. ಆ ಸಮಯದಲ್ಲಿ ಶ್ರೀ ಸ್ವಾಮಿಯವರೇ ನಮ್ಮ ಹತ್ತಿರದಲ್ಲಿ ಹೋಗುತ್ತಿದ್ದಾರೆಂದು ಗುರುತಿಸಿ ನಮಸ್ಕರಿಸುತ್ತಿರುತ್ತೇವೆ. ಒಂದೊಂದು ಸಲ ಇಂತಹ ಪರಿಮಳವು ಕೃಷ್ಣಾ ನದಿಯಲ್ಲಿಳಿದು ಸ್ನಾನವನ್ನು ಮಾಡುತ್ತಿರುವಾಗಲೂ ಬರುತ್ತಿರುತ್ತದೆ. ಇದು ಅನೇಕ ಜನರಿಗೆ ಅನುಭವವಾಗಿದೆ. ಶ್ರೀ ಬಾಬಾಜಿಯವರು ಒಂದು ವಿಷಯವನ್ನು ಮಾತ್ರ ಒತ್ತಿ ಹೇಳುತ್ತಿರುತ್ತಾರೆ: ಯಾರಾದರೂ ದತ್ತ ಸ್ವಾಮಿಗೆ 1 ರೂಪಾಯಿಯನ್ನು ಕೊಟ್ಟರೆ ಆತನು 100 ರೂಪಾಯಿಗಳನ್ನು ಕೊಡುತ್ತಾನೆ. ನಿಮ್ಮದನ್ನು ನಿಮಗೇ ಆತನು ಕೊಟ್ಟಾಗ ನೀವು ಆ ವಿಷಯವನ್ನು ತಿಳಿದುಕೊಂಡು ಆತನು ಕೊಟ್ಟ ಹಣದಲ್ಲಿ ಸ್ವಲ್ಪ ಭಾಗವನ್ನು ಮತ್ತೆ ದಾನ ಧರ್ಮವನ್ನು ಮಾಡುತ್ತಿರಬೇಕು. ಇದನ್ನೇ ಆದಾನ ಪ್ರದಾನಗಳಾಗಿ ಭಾವಿಸಿ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ ಎಂದು ಹೇಳುತ್ತಿರುತ್ತಾರೆ. ಭಕ್ತರು ಈ ಪದ್ಧತಿಯನ್ನು ಪಾಲಿಸುತ್ತಾ ಅನೇಕರು ಭಗವತ್ ಕೃಪೆಗೆ ಪಾತ್ರರಾಗಿ ಸುಖ ಶಾಂತಿಗಳಿಂದಿದ್ದಾರೆ. ಶಂಕುಸ್ಥಾಪನೆಯಾದ ದಿನದಿಂದ ಸ್ಥಳ ಶುದ್ಧಿಗಾಗಿ ಇಲ್ಲಿ ಅನ್ನದಾನವನ್ನು ನಡೆಸಬೇಕೆಂದು ಶ್ರೀ ಬಾಬಾಜಿಯವರು ಸಂಕಲ್ಪಿಸಿದ್ದಾರೆ. ಆ ವ್ಯವಸ್ಥೆಯು ದಿನದಿನಕ್ಕೂ ಬಲವಾಗುತ್ತಿದೆ. ಗೋವುಗಳನ್ನು ಸಾಕುವುದೂ ಸಹ ಅಂದಿನಿಂದಲೇ ಪ್ರಾರಂಭಿಸಲ್ಪಟ್ಟಿದೆ. ವೃದ್ಧಾಶ್ರಮವು ಪ್ರತ್ಯೇಕವಾಗಿ ನಿರ್ಮಾಣವಾಗಬೇಕಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಅನೇಕ ಮದುವೆಗಳು ನಡೆಯುತ್ತಿರುತ್ತವೆ. ಕಲ್ಯಾಣ ಮಂಟಪದ ಅವಶ್ಯಕತೆಯೂ ಇದೆ. ವಿಶಾಲವಾದ ಭೋಜನ ಶಾಲೆಯು ನಿರ್ಮಾಣಗೊಂಡಿದೆ. ಯಾತ್ರಿಕರಿಗೆ ವಸತಿಯನ್ನು ಏರ್ಪಡಿಸಲಾಗಿದೆ. ಇನ್ನೂ ಕೆಲವು ನಿರ್ಮಾಣಗೊಳ್ಳಬೇಕಾಗಿದೆ. ದತ್ತಪ್ಪನಿಗೆ ಉಂಟಾದ ದತ್ತ ದರ್ಶನ. ಪಸುಪುಲ ಗ್ರಾಮದ ಪಟೇಲ ದತ್ತಪ್ಪನವರ ಅನುಭವವು ಈ ವಿಧವಾಗಿದೆ. ಶ್ರೀಪಾದ ಶ್ರೀವಲ್ಲಭರ ಲೀಲಾ ವೈಭವದಲ್ಲಿ ಈ ದತ್ತಪ್ಪನವರಿಗಾದ ಅನುಭವವು, ದರ್ಶನವು ವರ್ಣನಾತೀತ. ಅದು 1999 ಜೂನ್ ತಿಂಗಳ ಮೊದಲ ವಾರ ಶ್ರೀ ಕ್ಷೇತ್ರ ಶ್ರೀ ವಲ್ಲಭಾಪುರದಲ್ಲಿ ದತ್ತಾತ್ರೇಯ ಸ್ವಾಮಿಯ ಪ್ರತಿಷ್ಠಾಪನೆ ಮುಗಿದು ಸುಮಾರು 1 ತಿಂಗಳಾಗಿರಬಹುದು. ಪ್ರತಿದಿನ ಸಾಯಂಕಾಲದಲ್ಲಿ ದತ್ತಪ್ಪನವರು ನದಿ ಸ್ನಾನಕ್ಕೆ ತಪ್ಪದೇ ಹೋಗುತ್ತಿದ್ದರು.
ದೇವಾಲಯ ನಿರ್ಮಿಸಿದ ಇಂಜಿನಿಯರ್ ಚಂದ್ರಯ್ಯನವರು ದತ್ತಪ್ಪನವರು ಬರುವವರೆಗೂ ಕಾದು ಅವರೊಂದಿಗೆ ಹೋಗುತ್ತಿದ್ದರು. ಇದು ಪ್ರತಿದಿನವೂ ತಪ್ಪದೆ ನಡೆಯುತ್ತಿತ್ತು. ಅಂದು ಸ್ವಲ್ಪ ಆಲಸ್ಯವಾಗಿತ್ತು. ಆದರೂ ಚಂದ್ರಯ್ಯನವರು ಎದುರು ನೋಡುತ್ತಿರುತ್ತಾರೆಂದು ದತ್ತಪ್ಪನವರು ಬೇಗ ಬೇಗ ಗುಡಿಯ ಬಳಿಗೆ ಬಂದರು. ಅವರಿಬ್ಬರೂ ಸೇರಿ ಭಾಸ್ಕರ ಬಂಡೆಯ ಬಳಿಗೆ ಸ್ನಾನಕ್ಕಾಗಿ ಹೋದರು. ಕೃಷ್ಣಾ ನದಿಯ ನೀರು ಒಳ್ಳೆಯ ಸುವಾಸನೆಯಿಂದ ಪರಿಮಳಿಸುತ್ತಿತ್ತು. ಆದರೆ ಅದನ್ನು ಇವರು ಗುರುತಿಸಲಿಲ್ಲ. ಇಬ್ಬರೂ ನದಿಯಲ್ಲಿಳಿದು ಸ್ನಾನವನ್ನು ಮಾಡಲಾರಂಭಿಸಿದರು. ಆಗ ಸಮಯ ರಾತ್ರಿ 8 ಗಂಟೆ. ಸ್ನಾನವನ್ನು ಮಾಡುತ್ತಿದ್ದ ದತ್ತಪ್ಪನವರಿಗೆ ತನ್ನ ಎದುರಲ್ಲಿ ಬಂಡೆಯ ಮೇಲೆ ಚಿಕ್ಕ ಕರ್ಪೂರವನ್ನು ಅಂಟಿಸಿದಾಗ ಬರುವ ಜ್ಯೋತಿಯಂತಹ ಪ್ರಕಾಶವು ಗೋಚರಿಸಿತು. ಅದು ಏನೆಂದು ತನ್ನ ಪಕ್ಕದಲ್ಲಿದ್ದ ಚಂದ್ರಯ್ಯನವರಿಗೆ ತೋರಿಸಿ ಕೇಳಿದಾಗ ಅವರಿಗೆ ಆ ದೃಶ್ಯವೇನೂ ಕಾಣಿಸಲಿಲ್ಲ. ಅಷ್ಟರಲ್ಲಿ ದತ್ತಪ್ಪನವರಿಗೆ ಆ ಜ್ಯೋತಿಯು ಕ್ರಮೇಣ ದೊಡ್ಡದಾಗಿ ದತ್ತಾತ್ರೇಯ ರೂಪವನ್ನು ತಾಳಿತು. ಅದು ಸುಮಾರು 30 ಅಡಿಗಳ ಎತ್ತರದ ಅತ್ಯಂತ ಪ್ರಕಾಶಮಾನವಾದ ಜ್ಯೋತಿಯ ರೂಪದಲ್ಲಿ ದತ್ತಾತ್ರೇಯರಂತೆ ಮಾರ್ಪಟ್ಟಿತು. ಅಂತಹ ಅದ್ಭುತ ದೃಶ್ಯವನ್ನು ನೋಡುತ್ತಿದ್ದ ದತ್ತಪ್ಪನವರಿಗೆ ಏನೂ ಹೊಳೆಯಲಿಲ್ಲ. ಆವಾಕ್ಕಾದರು. ಪಕ್ಕದಲ್ಲಿದ್ದ ಚಂದ್ರಯ್ಯನವರು ಏನನ್ನೂ ಮಾತನಾಡದೆ ಸುಮ್ಮನಿದ್ದರು. ಅವರು ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನವನ್ನು ಮಾಡುತ್ತಿರಲು ಅವರ ಆರಾಧ್ಯ ದೈವವಾದ ಶ್ರೀಕೃಷ್ಣನು ದತ್ತಾತ್ರೇಯರು ದತ್ತಪ್ಪನಿಗೆ ಆಶೀರ್ವಾದವನ್ನು ಕೊಡುತ್ತಿದ್ದಾರೆಂದು, ಆದುದರಿಂದ ಅವರ ಮಾತುಗಳಿಗೆ ಸ್ಪಂದಿಸಬೇಡವೆಂದು ಅವರನ್ನು ಎಚ್ಚರಿಸಿದನು. ಆದುದರಿಂದ ದತ್ತಪ್ಪನವರು ಮಾತನಾಡಿಸಿದರೂ ಚಂದ್ರಯ್ಯನವರು ಸ್ಪಂದಿಸಲಿಲ್ಲ. ಈ ವಿಷಯವು ಅರ್ಥವಾಗದೆ ದತ್ತಪ್ಪನವರು ಏನು ಮಾಡಬೇಕೆಂದು ತಿಳಿಯದ ಅಯೋಮಯ ಸ್ಥಿತಿಯಲ್ಲಿ ತನಗೆ ಮಾತ್ರವೇ ದರ್ಶನವನ್ನು ಕೊಡುತ್ತಿದ್ದ ದತ್ತಸ್ವಾಮಿಯನ್ನು ನೋಡುತ್ತಾ ಅಚೇತನವಾಗಿ ಇದ್ದುಬಿಟ್ಟರು. ಈ ದೃಶ್ಯವು ಸುಮಾರು 4-5 ನಿಮಿಷಗಳ ಕಾಲ ಗೋಚರಿಸುತ್ತಿತ್ತು. ಕರ್ಪೂರವೂ ಅಲ್ಲ, ಗಂಧದ ಕಡ್ಡಿಯೂ ಅಲ್ಲ, ಸೆಂಟೂ ಅಲ್ಲ. ಒಂದು ಪ್ರತ್ಯೇಕವಾದ ಪರಿಮಳವು ಆ ಪ್ರದೇಶವೆಲ್ಲವನ್ನೂ ಸುತ್ತುವರೆದಿತ್ತು. ಭಾಸ್ಕರ ಬಂಡೆಯಿಂದ ಗುಡಿಯವರೆಗೂ ಆ ಪರಿಮಳವು ಅತ್ಯಂತ ವಿಚಿತ್ರವಾಗಿ ವ್ಯಾಪಿಸಿತು. ನೀರೂ ಸಹ ಪನ್ನೀರಿನಂತೆ ಸುವಾಸನೆಯಿಂದ ತುಂಬಿತ್ತು. ಆ ನೀರನ್ನು ಚಂದ್ರಯ್ಯನವರು ತನ್ನ ಬಳಿಯಿದ್ದ ಬಾಟಲಿನಲ್ಲಿ ತುಂಬಿಕೊಂಡು ಬಂದು ಎಲ್ಲರಿಗೂ ತೋರಿಸಿದರು. ಶ್ರೀ ಬಾಬಾಜಿಯವರು, ನಾಂಚಾರಯ್ಯನವರು ಮತ್ತು ಕೆಲವು ಮಂದಿ ಆ ನೀರನ್ನು ತೀರ್ಥದಂತೆ ಕುಡಿದರು. ದತ್ತಪ್ಪನಿಗೆ ಉಂಟಾದ ದರ್ಶನ ಮತ್ತದರ ಪ್ರಭಾವದಿಂದಲೇ ನದಿಯ ನೀರು ಇಂತಹ ಪರಿಮಳವನ್ನು ಹೊಂದಿದೆ ಎಂದು ಶ್ರೀ ಬಾಬಾಜಿಯವರು ದೃಢಪಡಿಸಿದರು. ಶ್ರೀಪಾದ ಶ್ರೀ ವಲ್ಲಭಾಪುರದಲ್ಲಿ ಉತ್ಸವಗಳು: ಯುಗಾದಿ, ಶ್ರೀರಾಮನವಮಿ, ಗುರುಪೌರ್ಣಮಿ, ಶ್ರಾವಣ ವರಲಕ್ಷ್ಮಿ ವ್ರತ, ಅನಂತ ಪದ್ಮನಾಭ ವ್ರತ, ದೇವಿ ನವರಾತ್ರಿಗಳು, ಗುರುದ್ವಾದಶಿ, ಕಾರ್ತೀಕ ಪ್ರಾರಂಭದಲ್ಲಿ ದತ್ತ ದೀಕ್ಷಾ ಮಾಲಾಧಾರಣೆ, ಕಾರ್ತೀಕ ಹುಣ್ಣಿಮೆ, ದತ್ತ ಜಯಂತಿ ಉತ್ಸವಗಳು, ಮಹಾಶಿವರಾತ್ರಿ ಬ್ರಹ್ಮೋತ್ಸವಗಳು. ಇವಲ್ಲದೆ ಪ್ರತ್ಯೇಕವಾಗಿ ನೂತನ ಆಂಗ್ಲ ವರ್ಷಾಚರಣೆ ಜನವರಿ 1ರಂದು ಮತ್ತು ಸೆಪ್ಟೆಂಬರ್ 11ರಂದು ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜರ ಜಯಂತಿ ಮತ್ತು ಆಷಾಢ ಬಹುಳ ಸಪ್ತಮಿಯಂದು ಆರಾಧನೆಯು ನಡೆಯುವುವು. ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಶ್ರೀ ದತ್ತಸ್ವಾಮಿಗೆ ಮಹಾಭಿಷೇಕ, ಗಾಯತ್ರಿ ಹೋಮ, ಚಿಕ್ಕ ರಥದಲ್ಲಿ ಸ್ವಾಮಿಯ ಮೆರವಣಿಗೆಯೂ ನಡೆಯುವವು. ಕಾರ್ತೀಕ ಹುಣ್ಣಿಮೆ, ಮಹಾಶಿವರಾತ್ರಿಗಳಲ್ಲಿ ದೀಪತೋರಣ ಉತ್ಸವಗಳು, ದೊಡ್ಡ ರಥೋತ್ಸವಗಳೂ ನಡೆಯುವವು. ಈ ಮೇಲಿನ ಸೇವೆಗಳನ್ನು ಮಾಡಿಸಿದವರಿಗೆ ಪ್ರಸಾದವನ್ನೂ ಸಹ ಕಳುಹಿಸಲಾಗುತ್ತದೆ. ದಿಗಂಬರ ದಿಗಂಬರ
ಶ್ರೀಪಾದವಲ್ಲಭ ದಿಗಂಬರ.